ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಕೆಲವೊಂದು ಪ್ರಾಕ್ಟೀಸ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಕೆಲವೊಂದು ಪ್ರಾಕ್ಟೀಸ್ ಕ್ವಶನ್ಸ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾವು ಇಲ್ಲಿವರೆಗೂ ಏನ್ ಕಲ್ತಿದ್ದೀವಲ್ವಾ, ಸ್ಟ್ರಿಂಗ್ಸ್ ಅಂತಂದ್ರೆ ಏನು, ಇಫ್ ಎಲ್ಸ್ ಕಂಡೀಷನ್ಸ್ನ ಯಾವ ತರ ನಾವು ಬರೆಯೋದು, ಫಾರ್ ಲೂಪ್ಸ್ನ ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಈ ಸಿಂಟ್ಯಾಕ್ಸ್ನ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ನಾ ಇಲ್ಲಿ ಕೆಲವೊಂದು ಪ್ರಾಕ್ಟೀಸ್ ಕ್ವಶನ್ಸ್ನ ಕೊಟ್ಟಿದ್ದೀನಿ. ಓಕೆ, ಫಸ್ಟ್ ಏನ್ ಮಾಡಿ ಅಂತಂದ್ರೆ ನೀವು ವಿಡಿಯೋನ ಇಲ್ಲೇ ಪಾಸ್ ಮಾಡಿ. ನೀವು ಲೈಕ್ ನಿಮ್ಗೆ ಆಲ್ರೆಡಿ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಲ್ವಾ, ಕೆಲ್ಸ ಅಂತಂದ್ರೆ ಸ್ಟ್ರಿಂಗ್ ಅಂತಂದ್ರೆ ನಾವು ಯಾವ ತರ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬೇಸಿಸ್ ಮೇಲೆ ನೀವೇ ಕೋಡ್ ಬರೆಯೋದಕ್ಕೆ ಟ್ರೈ ಮಾಡಿ ಒಂದ್ಸಲ. ಏನಾದ್ರೂ ನಿಮಗೆ ಕೋಡ್ ಬರೆಯೋದಕ್ಕೆ ಆಗ್ಲಿಲ್ಲ, ಫಸ್ಟ್ ಒಂದು 2-3 ಟೈಮ್ಸ್ ಟ್ರೈ ಮಾಡಿ. ಒಂದು 10-10 ಮಿನಿಟ್ಸ್ ಟೈಮ್ ಕೊಟ್ಬಿಟ್ಟು ಥಿಂಕ್ ಮಾಡಿ ಯಾವ ತರ ಬರಿಬೋದು ಅಂತ ಹೇಳ್ಬಿಟ್ಟು. ಒಂದು ಪೆನ್ ಪೇಪರ್ ತಗೊಳ್ಳಿ. ಫಸ್ಟ್ ಏನ್ ಮಾಡಿ ಅಂತಂದ್ರೆ ನಾರ್ಮಲ್ ಆಗಿ ಪೆನ್ ಅಂಡ್ ಪೇಪರ್ಲಿ ನೀವು ಬರೆಯೋಕೆ ಟ್ರೈ ಮಾಡಿ. ಒಂದ್ ವೇಳೆ ಬರ್ಲಿಲ್ಲ ಅಂತಂದ್ರೆ ಆ ನಂತರ ನೀವು ಸೊಲ್ಯೂಷನ್ಸ್ ನ ನೋಡಿ. ಈಗ ಏನ್ ಮಾಡೋಣ ಅಂತಂದ್ರೆ ನಾವು ಫಸ್ಟ್ ಕ್ವಶನ್ ಕಡೆ ಹೋಗೋಣ. ರೈಟ್ ಎ ಜಾವಾ ಪ್ರೋಗ್ರಾಮ್ ಟು ರಿವರ್ಸ್ ದ ಸ್ಟ್ರಿಂಗ್ ಎಲ್ಲೋ ವರ್ಡ್ ವಿತೌಟ್ ಯೂಸಿಂಗ್ ದ ಬಿಲ್ಟ್ ಇನ್ ರಿವರ್ಸ್ ಮೆಥಡ್ ಅಲ್ವಾ. ಸೊ ಏನಂತಂದ್ರೆ ಒಂದು ಸ್ಟ್ರಿಂಗ್ ಕೊಟ್ಟಿದ್ದಾರೆ, ಆ ಸ್ಟ್ರಿಂಗ್ ನಾವೇನ್ ಮಾಡ್ಬೇಕಂತಂದ್ರೆ ರಿವರ್ಸ್ ಮಾಡಬೇಕು. ಸೊ ಯಾವುದೇ ತರ ನಾವು ಇನ್ಬಿಲ್ಟ್ ಲೈಕ್ ರಿವರ್ಸ್ ಇನ್ಬಿಲ್ಟ್ ಮೆಥಡ್ ಏನಿದೆ ಅದನ್ನ ನಾವು ಯೂಸ್ ಮಾಡಿದ್ರೆ ನಾವು ಆ ಸ್ಟ್ರಿಂಗ್ ನ ರಿವರ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇದನ್ನ ಸಾಲ್ವ್ ಮಾಡೋದ್ರೆ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ನಾನು ಇಂಟೆಲಿಜ್ ಐಡಿನ ಓಪನ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಲೂಪ್ಸ್ ನ ನೋಡಿದ್ವಿ. ಓಕೆ, ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡ್ತೀನಿ. ಆ ಹೊಸ ಫೈಲ್ ನ ನೇಮ್ ನಾನು ps2.java ಅಂತ ಹೇಳ್ಬಿಟ್ಟು ನೇಮ್ ಕೊಡ್ತೀನಿ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ನಾರ್ಮಲ್ ಆಗಿ ನಮ್ಗೆಲ್ಲ ಗೊತ್ತಿದೆ ನಾವೇನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ಲಾಸ್ ನ ಕ್ರಿಯೇಟ್ ಮಾಡೋಣ ಅಂಡ್ ಮೇನ್ ಫಂಕ್ಷನ್ ಕೂಡ ಕ್ರಿಯೇಟ್ ಮಾಡೋಣ. ಓಕೆ, ಈಗ ಏನ್ ಮಾಡೋಣ ಅಂತಂದ್ರೆ ಇದಕ್ಕೆ ಕೋಡ್ ಬರೆಯೋಣ. ಸೊ ಈಗ ಏನ್ ಮಾಡ್ಬೇಕಂತಂದ್ರೆ ಫಸ್ಟ್ ನಾವು ಈಗ ಒಂದು ಸ್ಟ್ರಿಂಗ್ ಕೊಟ್ಟಿದ್ದಾರೆ. ಸೊ ಏನ್ ಮಾಡೋಣ, ಒಂದು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡೋಣ. ಸ್ಟ್ರಿಂಗ್ ಯಾವ ತರ ಕ್ರಿಯೇಟ್ ಮಾಡ್ತೀವಿ, ಸ್ಟ್ರಿಂಗ್ ಸೊ ಗ್ರೀಟ್ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಒಂದು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡ್ತಿದ್ದೀನಿ, ಅದ್ರ ನೇಮ್ ನಾನು ಗ್ರೀಟ್ ಅಂತ ಹೇಳ್ಬಿಟ್ಟು ಕೊಡ್ತಿದ್ದೀನಿ. ಅಂಡ್ ಅದಕ್ಕೆ ನಾನು ಆ ಸ್ಟ್ರಿಂಗ್ ನಾನು ಎಲ್ಲೋ ವರ್ಡ್ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಿಂಗ್ ನ ತಗೋತಾ ಇದ್ದೀನಿ. ಸೊ ಎಲ್ಲೋ ವರ್ಡ್ ನೀವು ನೋಡ್ತಾ ಇರ್ಬೋದು. ಅಂಡ್ ಈಗ ಏನ್ ಮಾಡೋಣ ಅಂತಂದ್ರೆ ಇದು ನಾವೇನ್ ಮಾಡ್ಬೇಕಂತಂದ್ರೆ ರಿವರ್ಸ್ ಮಾಡಬೇಕು. ನಿಮ್ಗೆಲ್ಲ ಗೊತ್ತಿದೆ, ನಾವು ಇದನ್ನ ರಿವರ್ಸ್ ಮಾಡೋಕೆ ಮುಂಚೆ ನೀವು ಅಪ್ರೋಚ್ ಬಗ್ಗೆ ಥಿಂಕ್ ಮಾಡಿ. ನಾವು ಯಾವ ಅಪ್ರೋಚ್ ನ ಯೂಸ್ ಮಾಡ್ಬೋದು ಅಂತ ನಿಮ್ಗೆಲ್ಲ ಗೊತ್ತಿದೆ. ಈಗ ಏನೋ ಒಂದಿದೆ, ಲೈಕ್ ಏನೋ ಒಂದು ವರ್ಡ್ ಇದೆ ಅಥವಾ ಏನೋ ಒಂದಿದೆ ಅಂತಂದ್ರೆ ಅದರಲ್ಲಿ ನೀವು ಪ್ರತಿಯೊಂದು ಈಚ್ ಎಲಿಮೆಂಟ್ ಕೂಡ ನೀವು ರೀಡ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ತೀರಾ, ಫಾರ್ ಲೂಪ್ ನ ಯೂಸ್ ಮಾಡ್ತೀರಲ್ವಾ. ಲೈಕ್ ಈಗ ನೀವು 1 to 10 ಪ್ರಿಂಟ್ ಮಾಡ್ಬೇಕಂತಂದ್ರೆ ಏನ್ ಯೂಸ್ ಮಾಡ್ತೀರಾ, ಈಗ 1 to 10 ನಂಬರ್ಸ್ ಇದೆ ಸೀಕ್ವೆನ್ಸ್, ಅದನ್ನ ಪ್ರಿಂಟ್ ಮಾಡ್ಬೇಕಂತಂದ್ರೆ ನೀವೇನ್ ಯೂಸ್ ಮಾಡ್ತೀರಾ, ಫಾರ್ ಲೂಪ್ ನ ಯೂಸ್ ಮಾಡ್ತೀರಾ ಅಲ್ವಾ. ಸೊ ಈಗ ಇಲ್ಲಿರುವಂತ ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ನೀವು ರಿವರ್ಸ್ ಮಾಡೋದಕ್ಕೋಸ್ಕರ ಫಸ್ಟ್ ನೀವೇನ್ ಮಾಡ್ಬೇಕಂತಂದ್ರೆ ಈ ಸ್ಟ್ರಿಂಗ್ ಅಂತ ಒಂದು ಸ್ಟ್ರಿಂಗ್ ಏನಿದೆ, ಗ್ರೀಟ್ ಅಂತ ಅನ್ನೋ ಸ್ಟ್ರಿಂಗ್ ಮೇಲೆ ನೀವು ಒಂದು ಫಾರ್ ಲೂಪ್ ನ ರನ್ ಮಾಡ್ಬೇಕು. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಒಂದು ಫಾರ್ ಲೂಪ್ ನ ಕ್ರಿಯೇಟ್ ಮಾಡೋಣ ಅಲ್ವಾ. ಇಲ್ಲಿ ಸ್ಪೇಸ್ ತೆಗೆದು ಬಿಡ್ತೀನಿ. ಫಾರ್ ಇಂಟ್ ಫಸ್ಟ್ ಏನ್ ಮಾಡ್ತೀವಿ, ಇನಿಷಿಯಲೈಸ್ ಮಾಡ್ತೀವಿ. ಸೊ ನಾವು ರಿವರ್ಸ್ ಆಗಿ ಪ್ರಿಂಟ್ ಮಾಡ್ಬೇಕಾಗಿರೋದ್ರಿಂದ ಫಸ್ಟ್ ನಾವೇನ್ ಮಾಡ್ತೀವಿ, ಉಲ್ಟಾ ಬರ್ತೀವಿ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಗ್ರೀಟ್ ಡಾಟ್ ಲೆಂತ್ ಬಟ್ ಕೋಡ್ ನ ಬರೆದ್ಬಿಟ್ಟು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಐ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ಐ ಮೈನಸ್ ಮೈನಸ್ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಬೇಕು, ಸೊ ಪ್ರತಿಯೊಂದು ಕ್ಯಾರೆಕ್ಟರ್ನ ಪ್ರಿಂಟ್ ಮಾಡಬೇಕು. ನಿಮ್ಗೆಲ್ಲ ಗೊತ್ತಿದೆ, ಯಾವಾಗ ನಾನು ಸ್ಟ್ರಿಂಗ್ ಮೆಥಡ್ಸ್ ನ ಹೇಳಿದ್ದೆ ನಿಮ್ಗೆ ನೆನ್ಪಿರ್ಬೋದು. ನಾವು ಪ್ರತಿಯೊಂದು ಮೆಥಡ್ನು ಕೂಡ ಪ್ರಿಂಟ್ ಮಾಡೋದಕ್ಕೆ ನಾವು ಯಾವ ಮೆಥಡ್ ಯೂಸ್ ಮಾಡ್ತೀವಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾರೆಟ್. ಈ ಕ್ಯಾರೆಟ್ ಮೆಥಡ್ ಏನಿದೆ ಅದನ್ನ ಯೂಸ್ ಮಾಡೋದ್ರಿಂದ ನಮಗೆ ಪ್ರತಿಯೊಂದು ಮೆಥಡ್ ಕೂಡ ಪ್ರಿಂಟ್ ಮಾಡೋದು, ಲೈಕ್ ಪ್ರತಿಯೊಂದು ಕ್ಯಾರೆಕ್ಟರ್ನ ಕೂಡ ನಾವು ಪ್ರಿಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಸೊ ಇದನ್ನ ನಾನು ಈ ಕ್ಯಾರೆಟ್ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ ಅಂಡ್ ಐನ ಪ್ರಿಂಟ್ ಮಾಡ್ತೀನಿ. ಈಗ ಏನ್ ಮಾಡೋಣ ಅಂದ್ರೆ ರೈಟ್ ಕ್ಲಿಕ್ ಮಾಡ್ಬಿಟ್ಟು ರನ್ ಮಾಡೋಣ. ಓಕೆ ಓಕೆ ಎಕ್ಸೆಪ್ಷನ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇಂದ ಸ್ಟಾರ್ಟ್ ಆಗಬೇಕು. ಮತ್ತೆ ಎಲ್ಲಿವರೆಗೂ ಹೋಗ್ಬೇಕು ಅದು, ಸೊ ಇಂಡೆಕ್ಸಿಂಗ್ ಬಂದ್ಬಿಟ್ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 0 ಅಂತ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ಹೋಗ್ಬೇಕು, ಸ್ಟ್ರಿಂಗ್ ಡಾಟ್ ಲೆಂತ್ ಫಸ್ಟ್ ಈ ಸ್ಟ್ರಿಂಗ್ ಡಾಟ್ ಲೆಂತ್ -1 ವರೆಗೂ ಹೋಗ್ಬೇಕಲ್ವಾ. ಯಾಕೆ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ ಇಂಡೆಕ್ಸಿಂಗ್ ಬಂದ್ಬಿಟ್ಟು 0 ವರೆಗೂ ಹೋಗುತ್ತೆ. ಅಂಡ್ ಸ್ಟ್ರಿಂಗ್ ಡಾಟ್ ಲೆಂತ್ ಬಂದ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ನಿಮ್ಗೆ ರನ್ ಮಾಡಿ ತೋರಿಸೋದಾದ್ರೆ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಏನು ಎಲೋಡ್ ಅಂತ ಏನಿತ್ತಲ್ವ ಅದು ಉಲ್ಟಾ ಇಲ್ಲಿ ಪ್ರಿಂಟ್ ಆಗಿದೆ. ಸೊ ಇದು ಯಾವ ತರ ವರ್ಕ್ ಆಯ್ತಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಫಸ್ಟ್ ಇದನ್ನ ಯಾವ ತರ ಈ ಕೋಡ್ ವರ್ಕ್ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ನಾನು ಕಮೆಂಟ್ಸ್ ಒಳಗಡೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾವೆಲ್ಲ ಏನ್ ಮಾಡಿದೀವಿ, ಒಂದು ಗ್ರೀಟ್ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಿಂಗ್ ವೇರಿಯೇಬಲ್ ನ ಕ್ರಿಯೇಟ್ ಮಾಡಿದೀವಲ್ವಾ. ಸೊ ಗ್ರೀಟ್ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಿಂಗ್ ವೇರಿಯೇಬಲ್ ನ ಕ್ರಿಯೇಟ್ ಮಾಡಿದ್ವಿ. ಆ ಸ್ಟ್ರಿಂಗ್ ಒಳಗಡೆ ಏನಿದೆ ಹೆಲೋ ವರ್ಡ್ ಅಂತ ಹೇಳ್ಬಿಟ್ಟು ಇದೆ ಅಲ್ವಾ. ಸೊ ಇದ್ರೊಳಗಡೆ ಈ ಸ್ಟ್ರಿಂಗ್ ಒಳಗಡೆ ನಾವು ಲೂಪ್ ಮಾಡಬೇಕು ಅಂತಂದ್ರೆ ನಾವು ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ನಾವು ರೀಡ್ ಮಾಡಬೇಕು ಈ ಸ್ಟ್ರಿಂಗ್ ಒಳಗಡೆ ಇರುವಂತದ್ದು. ಸೊ ಅದಕ್ಕೆ ಮಾಡ್ತೀವಿ ಅಂತಂದ್ರೆ ನಾವು ಲೂಪ್ಸ್ ನ ಯೂಸ್ ಮಾಡ್ತೀವಿ. ಸೊ ನಿಮ್ಗೆ ಗೊತ್ತಿರೋ ತರ ನಾನು ಇಲ್ಲಿ ಫಾರ್ ಲೂಪ್ ನ ಯೂಸ್ ಮಾಡಿದ್ದೀನಿ. ಸೊ ಫಸ್ಟ್ ಏನ್ ಮಾಡ್ತೀವಿ ನಾವು, ಇಂಟ್ ಐ ಈಸ್ ಈಕ್ವಲ್ ಟು ಗ್ರೀಟ್ ಡಾಟ್ ಲೆಂತ್ -1. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಈಗ ಗ್ರೀಟ್ ನಿಮ್ಗೆಲ್ಲ ಗೊತ್ತು ನಾವು ಯಾವ ತರ ಒಂದು ಸ್ಟ್ರಿಂಗ್ ನ ಲೆಂತ್ ನ ಕಂಡುಹಿಡಿತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ಗೊತ್ತಲ್ವಾ. ಸೊ
ಎಲ್ಲ ಗೊತ್ತಲ್ವಾ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಈ ಗ್ರಿಡ್ ಡಾಟ್ ಲೆಂತ್ನ ಪ್ರಿಂಟ್ ಮಾಡ್ಬಿಡ್ತೀನಿ. ಗ್ರಿಡ್ ಡಾಟ್ ಲೆಂತ್. ಸೊ ಲೆಂತ್ನ ನಾನು ಏನು ಮಾಡ್ತೀನಿ ಅಂತಂದರೆ ಪ್ರಿಂಟ್ ಮಾಡ್ತೀನಿ. ಗ್ರಿಡ್ ಡಾಟ್ ಲೆಂತ್. ಓಕೆ, ನಮ್ಗೆ ಯಾಕೆ ಇಲ್ಲಿ 11 ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಜಸ್ಟ್ ಗ್ರಿಡ್ ಡಾಟ್ ಲೆಂತ್ ಯಾಕೆ 11 ಬಂದಿದೆ, ಇಲ್ಲಿ ಒಂದು ಸ್ಪೇಸ್ ಕೂಡ ಇದೆ ಅಲ್ವಾ. ಸೊ ಎಲ್ಲೋ ಅಂತ ನೀವು ನೋಡ್ತಾ ಇರ್ಬೋದು, HELLO ಹೆಲೋ ಆ್ಯಂಡ್ ಒಂದು ಸ್ಪೇಸ್ ಇದೆ ಆ್ಯಂಡ್ WORWD. ಸೊ ಇಲ್ಲಿ 5 ಇದೆ, ಇಲ್ಲಿ 5 ಕ್ಯಾರೆಕ್ಟರ್ಸ್ ಇದೆ ಆ್ಯಂಡ್ ಇಲ್ಲಿ 5 ಕ್ಯಾರೆಕ್ಟರ್ಸ್ ಇದೆ ಆ್ಯಂಡ್ ಇಲ್ಲಿ ಸ್ಪೇಸ್ ಇದೆ. ಸೊ ಇನ್ಕ್ಲೂಡಿಂಗ್ ಸ್ಪೇಸ್ ಬಂದ್ಬಿಟ್ಟು ಇಲ್ಲಿ 11 ಕ್ಯಾರೆಕ್ಟರ್ಸ್ ಇದೆ. ಅದೇ ನಮಗೆ ಇಲ್ಲಿ ಕೊಡ್ತಾ ಇರೋದು. ಸೊ ಈಗ ನಾವೇನು ಮಾಡೋಣ ಅಂತಂದರೆ, ಯಾವ ಥರ ಇದು ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟ್ ನಮಗೇನು ಇಲ್ಲಿ ನಮಗೆ ಸ್ಟ್ರಿಂಗ್ದು ಲೆಂತ್ ಗೊತ್ತಾಯ್ತು ಅಲ್ವಾ. ಸ್ಟ್ರಿಂಗ್ದು ಲೆಂತ್ ಎಷ್ಟಿದೆ, 11 ಇದೆ. ಈಗ ನಾವೇನು ಮಾಡ್ಬೇಕಂತಂದರೆ, ಈ ನಿಮ್ಗೆ ಎಲ್ಲರಿಗೂ ಗೊತ್ತು ಇಂಡೆಕ್ಸಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 0 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 0 ಇಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಹೆಚ್ಚಿಗೆ 0 ಇಂಡೆಕ್ಸಿಂಗ್ ವ್ಯಾಲ್ಯೂ ಸ್ಟಾರ್ಟ್ ಆಗುತ್ತೆ, ಹೀಗೆ 1 ಆ್ಯಂಡ್ ಎಲ್ಲಿಗೆ 2 ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಎಲ್ಲಿ ಏನಿದೆ ಅದಕ್ಕೆ 3, ಹೋಗಿ 4 ಲೈಕ್ ದಿಸ್. ಟಿಲ್ ಏನಾಗುತ್ತೆ ಅಂತಂದರೆ 0 ಇಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಟಿಲ್. ಈಗ ನಮಗೆ ಲೆಂತ್ ಎಷ್ಟಿದೆ, 11 ಇದೆ ಅಂತಂದರೆ 0 ಇಂದ ಸ್ಟಾರ್ಟ್ ಆಗ್ತಿದೆ ಅಂತಂದರೆ 11 - 1 ವರೆಗೂ ಹೋಗಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ, ಲೆಂತ್ -1. ಸೊ ನಾವೀಗ ಏನು ಮಾಡ್ತಾ ಇದೀವಿ ಅಂತಂದರೆ, ಐ ಬಂದ್ಬಿಟ್ಟು ಲೆಂತ್ -1 ವರೆಗೂ ಕೂಡ 1 ಇಂದ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಐ ಬಂದ್ಬಿಟ್ಟು ಇಂಡೆಕ್ಸಿಂಗ್ ವ್ಯಾಲ್ಯೂ ಬಂದ್ಬಿಟ್ಟು 10 ಆ್ಯಂಡ್ ಇಟ್ ಶುಡ್ ಬಿ ಗ್ರೇಟರ್ ದನ್ 0. ಎಲ್ಲಿವರೆಗೂ ಇದು ಪ್ರಿಂಟ್ ಆಗಬೇಕು, ಎಲ್ಲಿವರೆಗೂ ಇದು ರನ್ ಆಗಬೇಕು, ಇಟ್ ಶುಡ್ ಬಿ ಗ್ರೇಟರ್ ದನ್ 0, ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂತ ಇದೆ. ಮೀನ್ಸ್ 0 ಬಂದ್ಬಿಟ್ಟು ಹೆಚ್ಚಿನ ಇಂಡೆಕ್ಸ್ ವ್ಯಾಲ್ಯೂ ಏನು 0. ಸೊ 10 ಇಂದ ಇದು 0 ವರೆಗೂ ಕೂಡ ಇದೇನು ಮಾಡಬೇಕು, ಲೂಪ್ ಮಾಡಬೇಕು. ಸೊ ಆಮೇಲೆ ನಿಮಗೆ ಗೊತ್ತು, ಯಾವಾಗ ಕಂಡೀಷನ್ ಚೆಕ್ ಮಾಡೋದು ಆನಂತರ ಏನು ಮಾಡುತ್ತೆ, ಪ್ರಿಂಟ್ ಮಾಡುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಗ್ರಿಡ್ ಡಾಟ್ ಕ್ಯಾರೆಟ್, ಲೈಕ್ ಇಲ್ಲೇನು ಕ್ಯಾರೆಟ್ ಆಫ್ ಐ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಇದೆ ಅಲ್ವಾ. ಕ್ಯಾರೆಟ್ ಫಂಕ್ಷನ್ ಅಂತ ಯೂಸ್ ಮಾಡ್ತೀವಿ ಅಂತಂದ್ರೆ, ಲೈಕ್ ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ನಾವು ಪ್ರಿಂಟ್ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ಪ್ರಿಂಟ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಈ ಕ್ಯಾರೆಟ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಫಸ್ಟ್ ಐ ವ್ಯಾಲ್ಯೂ ಏನಾಯಿತು, 10 ಆಯಿತು. ಸೊ ಇಂಡೆಕ್ಸ್ ವ್ಯಾಲ್ಯೂ 10 ಅಲ್ಲಿ ಏನಿತ್ತು, ನಮಗೆಲ್ಲ ಗೊತ್ತಿರೋ ಥರ ಈಗ ಇಂಡೆಕ್ಸ್ ವ್ಯಾಲ್ಯೂ ಏನಿತ್ತು, 10 ಅಲ್ಲಿ ಏನಿತ್ತು 4. 10 ಈಸ್ ಗ್ರೇಟರ್ ದಾನ್ ಈಕ್ವಲ್ ಟು 0, ಕಂಡೀಷನ್ ಕರೆಕ್ಟ್ ಇದೆ. ಆಮೇಲೆ ಏನು ಮಾಡುತ್ತೆ, ಇಲ್ಲಿ ಕ್ಯಾರೆಟ್ ಆಫ್ 10. ಸೊ 10th ಇಂಡೆಕ್ಸನ್ ಅಲ್ಲಿ ಏನಿದೆ, ಡಿ ಇದೆ, ಡಿನ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟು ಮೈನಸ್ ಆಯಿತು. ಸೊ ಅವಾಗ ಏನಾಯಿತು, ಐ ವ್ಯಾಲ್ಯೂ ಏನಾಯಿತು, 9 ಆಯಿತು. ಐ ವ್ಯಾಲ್ಯೂ ಏನಾಯಿತು, 9 ಆಯಿತು. ಸೊ ಈಗ 9 ಆಯಿತು ಅಂತ ಅಂದರೆ ಮತ್ತೆ ಚೆಕ್ ಮಾಡುತ್ತೆ, 9 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಹೇಳ್ಬಿಟ್ಟು. ಸೊ ಕಂಡೀಷನ್ ಇಷ್ಟು. ಮತ್ತೆ ಅಲ್ಲಿ ಕ್ಯಾರೆಟ್ ಆಫ್ ಒಳಗಡೆ ನಾವು ಐನ ಪ್ರಿಂಟ್ ಮಾಡಿರೋದ್ರಿಂದ ಇಲ್ಲಿ ಎಲ್ ಪ್ರಿಂಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಅದೇ ಥರ ಏನಾಗುತ್ತೆ, ಐ ವ್ಯಾಲ್ಯೂ ಏನಾಗುತ್ತೆ, ಮೈನಸ್ ಆದಾಗ ನೆಕ್ಸ್ಟು 8 ಆಗುತ್ತೆ. ಈಸ್ 8 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಎಸ್ ಕಂಡೀಷನ್ ಇಷ್ಟು. ಅವಾಗ ಏನು ಮಾಡುತ್ತೆ, ಮತ್ತೆ ಈ ಗ್ರಿಡ್ ಡಾಟ್ ಕ್ಯಾರೆಟ್ ಫಂಕ್ಷನ್ ಒಳಗಡೆ ಐ ಪ್ರಿಂಟ್ ಆಗುತ್ತೆ. ಸೊ ಅದೇ ಥರ ಎಲ್ಲಿವರೆಗೂ ಪ್ರಿಂಟ್ ಆಗಬೇಕಿದು, ಐ ಎಲ್ಲಿವರೆಗೂ 0 ಆಗೋದಿಲ್ಲ, ಈ 0 ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, 0 ಆಗೋದಿಲ್ಲ, ಎಲ್ಲಿವರೆಗೂ 0 ಆಗೋದಿಲ್ಲ ಅಲ್ಲಿವರೆಗೂ ಕೂಡ ಪ್ರಿಂಟ್ ಮಾಡ್ತಾ ಇರಬೇಕು. ನೆಕ್ಸ್ಟು ಅದೇ ಥರ 0 ವರೆಗೂ ಪ್ರಿಂಟ್ ಮಾಡುತ್ತೆ. 0 ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಎಸ್ ಕಂಡೀಷನ್ ಇಷ್ಟು. ಆಮೇಲೆ ಕ್ಯಾರೆಟ್ ಆಫ್ 0 ಬಂದ್ಬಿಟ್ಟು ಕ್ಯಾರೆಟ್ ಆಫ್ 0 ಏನು ಹೆಚ್ಚಿದೆ, ಅದನ್ನು ಕೂಡ ಪ್ರಿಂಟ್ ಮಾಡಿದೆ. ಆ್ಯಂಡ್ ಈಗ ಏನಾಗುತ್ತೆ ಅಂತ ಅಂದರೆ ನೆಕ್ಸ್ಟು ಮತ್ತೆ ಮೈನಸ್ ಆಗುತ್ತೆ. ಸೊ -1 ಆಯಿತು, ಐ ವ್ಯಾಲ್ಯೂ ಏನಾಯಿತು, -1 ಆಯಿತು. ಈಸ್ -1 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ನಿಮಗೆಲ್ಲ ಗೊತ್ತು -1 ಈಸ್ ಲೆಸ್ ದ್ಯಾನ್ 0 ಅಲ್ವಾ. ಸೊ ಕಂಡೀಷನ್ ಏನಾಯಿತು, ರಾಂಗ್ ಆಯಿತು. ಆವಾಗ ಏನಾಗುತ್ತೆ, ಲೂಪ್ ಎಂಡ್ ಆಗುತ್ತೆ. ಓಕೆ ಗೈಸ್, ದಿಸ್ ಈಸ್ ಅಬೌಟ್ ಫಸ್ಟ್ ಕ್ವಶನ್. ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ, ಟೇಕ್ ಎ ಸ್ಟ್ರಿಂಗ್ ಫ್ರಮ್ ದ ಯೂಸರ್ ಆ್ಯಂಡ್ ಚೆಕ್ ಇಟ್ ಈಸ್ ಎ ಪ್ಯಾಲಿಂಡ್ರೋಮ್. ಸೊ ಒಂದು ಸ್ಟ್ರಿಂಗ್ನ ತಗೊಳ್ಳಿ ಯೂಸರಿಂದ, ಮತ್ತೆ ಅದು ಪ್ಯಾಲಿಂಡ್ರೋಮ್ ಅಥವಾ ಅಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಪ್ಯಾಲಿಂಡ್ರೋಮ್ ಅಂತಂದ್ರೆ ಏನಿಲ್ಲ, ಫಸ್ಟು ನಾವು ಈ ಕ್ವಶನ್ನ ನೋಡೋಕ್ಕಿಂತ ಮುಂಚೆ ನಾವು ಪ್ಯಾಲಿಂಡ್ರೋಮ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಪ್ಯಾಲಿಂಡ್ರೋಮ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಪ್ಯಾಲಿಂಡ್ರೋಮ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಈಗ ಅಂದ್ಕೊಳ್ಳಿ ನೀವು 1 ಅಂತ ಹೇಳ್ಬಿಟ್ಟು ಇದೆ. ಸೊ ಈಗ ನೀವು ಇದನ್ನ ರಿವರ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಇದನ್ನ ನೀವು ರಿವರ್ಸ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, 1 ಬರಬೇಕು. ನೆಕ್ಸ್ಟು 1 to 1 ಅಂತ ಹೇಳ್ಬಿಟ್ಟಿದೆ. ಸೊ ಇದನ್ನ ನೀವು ರಿವರ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ 1 to 1 ಬರಬೇಕು. ಈ ತರಹದ ಒಂದು ಏನು ವೇರಿಯೇಬಲ್ಸ್ ಇರ್ತದೆ ಅಲ್ವಾ, ಈ ತರ ಒಂದು ಕ್ಯಾರೆಕ್ಟರ್ಸ್ನ ನಾವು ಪ್ಯಾಲಿಂಡ್ರೋಮ್ ಅಂತ ಹೇಳ್ಬಿಟ್ಟು ಕರಿತೀವಿ. 1 to 1 ಆಗಿರ್ಬೋದು. ಈಗ ನೆಕ್ಸ್ಟ್ ಇನ್ನೊಂದು ಯಾವ್ದು ಬರುತ್ತೆ, ಲೆಟ್ಸ್ ಸೇ 11 0 11. ಇದನ್ನ ನಾವು 11 0 11 ಅಲ್ವಾ. ಇದನ್ನ ನಾವು ಉಲ್ಟಾ ಮಾಡಿದ್ರು ಕೂಡ ನಮಗೆ ಏನು ಬರುತ್ತೆ, 11 0 11 ಕೂಡ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, 11 0 11 ನೀವು ರಿವರ್ಸ್ ಮಾಡಿದಾಗ ನಿಮಗೆ 11 0 11 ಬರುತ್ತೆ. ಈ ತರಹದ ಒಂದು ಏನು ಕ್ಯಾರೆಕ್ಟರ್ಸ್ ಅಥವಾ ವೇರಿಯೇಬಲ್ಸ್ಗೆ ನಾವು ಪ್ಯಾಲಿಂಡ್ರೋಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಬೇಸಿಕಲಿ ರಿವರ್ಸ್ ಮಾಡ್ತಾ ಇದೀವಲ್ವಾ ಆಕ್ಚುಲಿ. ಸೊ ನಾವು ಆಲ್ರೆಡಿ ನಿಮಗೆ ತೋರಿಸ್ದೆ ಯಾವ ತರ ನಾವು ಮೇಲ್ಗಡೆ ಇರುವಂತ ಏನು ಒಂದು ಸ್ಟ್ರಿಂಗ್ನ ರಿವರ್ಸ್ ಮಾಡಿದೀವಲ್ವಾ, ಅದೇ ತರ ಲಾಜಿಕ್ನ ಕೂಡ ನಾವು ಇಲ್ಲಿ ಪ್ಯಾಲಿಂಡ್ರೋಮ್ಗೂ ಕೂಡ ಯೂಸ್ ಮಾಡ್ತೀವಿ. ಒಂದು ಕೆಲಸ ಮಾಡೋಣ, ಏನ್ ಮಾಡೋಣ ಅಂತಂದ್ರೆ ಇದನ್ನ ನೀವೇ ಸಾಲ್ವ್ ಮಾಡಿ. ಯಾಕಂತಂದ್ರೆ ಆಲ್ರೆಡಿ ನಾನು ಇಲ್ಲಿ ರಿವರ್ಸ್ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಜಸ್ಟ್ ಏನ್ ಮಾಡ್ಬೇಕಂತಂದ್ರೆ ಕೊಟ್ಟಿರುವಂತ ಸ್ಟ್ರಿಂಗ್, ಈ
ಸ್ಟ್ರಿಂಗ್ನ ನೀವು ರಿವರ್ಸ್ ಮಾಡಬೇಕು. ಅದನ್ನೇ ನಾವು ಪ್ಯಾಲಿಂಡ್ರೋಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಈ ತರ ನೀವು ಸ್ಟ್ರಿಂಗ್ನ ಈ ತರ ತಗೋಬೇಕು. ಲೈಕ್ ನೀವು ಸ್ಟ್ರಿಂಗ್ ಅಂತಂದ್ರೆ ಇಲ್ಲಿ ಕ್ಯಾರೆಕ್ಟರ್ ಸ್ಟ್ರಿಂಗ್ಸ್ ತಗೋಬಾರ್ದು, ನೀವು ಈ ತರ ತಗೋಬೇಕು. ಇಲ್ಲ ಅಂತಂದ್ರೆ ನೀವು ಕ್ಯಾರೆಕ್ಟರ್ ಸ್ಟ್ರಿಂಗ್ಸ್ನ ತಗೋತಿದ್ದೀರಾ ಅಂತಂದ್ರೆ ಈ ತಗೋಬಹುದು, ಈ ತರ ಹೇಳ್ಬಿಟ್ಟು ನೀವು ಸ್ಟ್ರಿಂಗ್ಸ್ನ ತಗೋಬಹುದು. ನಾನು ಇದು ನಿಮ್ಗೆ ಏನು ಹೇಳ್ತೀನಿ ಅಂತಂದ್ರೆ ಕ್ಯಾರೆಕ್ಟರ್ ಸ್ಟ್ರಿಂಗ್ಸ್ನ ತಗೊಬಿಡಿ. ಈ ತರ ನೀವು ನಂಬರ್ ಸ್ಟ್ರಿಂಗ್ಸ್ನ ತಗೊಳ್ಳಿ. ನಂಬರ್ ಸ್ಟ್ರಿಂಗ್ಸ್ ಯಾವ ತರ ತಗೋತೀವಿ ನಾವು, ಡಬಲ್ ಇನ್ವರ್ಟೆಡ್ ಕಾಮದೊಳಗಡೆ ನಾವು ಈ ನಂಬರ್ಸ್ನ ಬರುತ್ತೆ, ಅದು ಸ್ಟ್ರಿಂಗ್ ಆಗಿ ಕನ್ವರ್ಟ್ ಆಗುತ್ತೆ, ಅದು ಎಲ್ಲರಿಗೂ ಗೊತ್ತು. ಸೊ ಅದನ್ನ ನೀವು ಮತ್ತೆ ರಿವರ್ಸ್ ಆಗಿ ಪ್ರಿಂಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇದನ್ನ ನೀವು ಮಾಡಿ ಅಂತ ಹೇಳ್ತೀನಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಕೌಂಟ್ ಹೌ ಮೆನಿ ವೋವೆಲ್ಸ್ ಅಂಡ್ ಕಾನ್ಸೋನೆಂಟ್ಸ್ ಆರ್ ದೇರ್ ಇನ್ ದ ಜಾವಾ ಪ್ರೋಗ್ರಾಮಿಂಗ್. ಓಕೆ, ಈಗ ಏನ್ ಮಾಡ್ಬೇಕಂತಂದ್ರೆ ಈ ಜಾವಾ ಪ್ರೋಗ್ರಾಮಿಂಗ್ ಅಂತ ಹೇಳ್ಬಿಟ್ಟು ಏನು ಸ್ಟ್ರಿಂಗ್ ಕಾಣ್ತಾ ಇದಲ್ವಾ, ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಇದನ್ನ ಕಾಪಿ ಮಾಡ್ತೀನಿ. ಈಗ ಏನ್ ಮಾಡೋಣ ಅಂತಂದ್ರೆ ಒಂದು ಜಾವಾ ಪ್ರೋಗ್ರಾಮಿಂಗ್ ಅಂತ ಹೇಳ್ಬಿಟ್ಟು ಸ್ಟ್ರಿಂಗ್ ಇದೆ. ಸೊ ಅದ್ರೊಳಗಡೆ ಎಷ್ಟು ಕಾನ್ಸನೆಂಟ್ಸ್ ಇದೆ ಮತ್ತೆ ಎಷ್ಟು ಓವೆಲ್ಸ್ ಇದೆ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರೆ, ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಫಸ್ಟ್ ನಾವು ಒಂದು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡೋಣ. ಸ್ಟ್ರಿಂಗ್ ನೇಮ್ ನಾವೇನ್ ಮಾಡೋಣ ಅಂತಂದ್ರೆ ಸ್ಟ್ರಿಂಗ್ ನೇಮ್ ಇಸ್ ಈಕ್ವಲ್ ಟು ಜಾವಾ ಪ್ರೋಗ್ರಾಮಿಂಗ್. ಏನ್ ಹೇಳಿ, ಜಾವಾ PROGRAMMING. ಸ್ಟ್ರಿಂಗ್ ನೇಮ್ ಇಸ್ ಈಕ್ವಲ್ ಟು ಜಾವಾ ಪ್ರೋಗ್ರಾಮಿಂಗ್ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಿಂಗ್ ಇದೆ. ಫಸ್ಟ್ ನಾವು ಇದಕ್ಕೆ ಯಾವ ತರ ನೀವು ಸಾಲ್ವ್ ಮಾಡ್ಬೋದು ಇದನ್ನ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿ. ಫಸ್ಟ್ ನಾವು ಯಾವ ತರ ಸಾಲ್ವ್ ಮಾಡ್ಬೋದು ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಸೊ ನಾವ್ ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ 2 ಮೆಥಡ್ಸ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಒಂದೇನಂತಂದ್ರೆ ಇದನ್ನ ಪೂರ್ತಿ ನಾವು ಏನ್ ಮಾಡ್ಬೋದು ಅಂತಂದ್ರೆ ಪೂರ್ತಿ ಸ್ಟ್ರಿಂಗ್ ಏನಿದೆ ನಾವು ಪೂರ್ತಿ ಲೋಯರ್ ಕೇಸಿಗೆ ಫಸ್ಟ್ ಕನ್ವರ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಈ ಓವೆಲ್ಸ್ ಯಾವ್ಯಾವು AEIOU ಇಫ್ ಎಲ್ಸ್ ಕಂಡೀಷನ್ ಯೂಸ್ ಮಾಡ್ಕೊಂಡು ಅಕಸ್ಮಾತ್ ಏನಾದ್ರೂ ಈ ಸ್ಟ್ರಿಂಗ್ ಒಳಗಡೆ AEIOU ಅಂತ ಏನಾದ್ರೂ ಬಂದಿದಾವೆ ಅಂತಂದ್ರೆ ಅವನ್ನ ನಾವೇನ್ ಮಾಡ್ಬೋದು, ಅವನ್ನ ಕೌಂಟ್ ಮಾಡಿ ಎಷ್ಟಿದಾವೆ ಅಂತ ಹೇಳ್ಬಿಟ್ಟು ಅವೆಲ್ಲ ಓವೆಲ್ಸ್. ಸೊ ಅವನ್ನ ಓವೆಲ್ಸ್ ಆಗಿ ಕೌಂಟ್ ಮಾಡಿ. ಅಂಡ್ ನೆಕ್ಸ್ಟ್ ಅವೇನಾದ್ರೂ ಬಿಟ್ಟು ಬೇರೆ ಇದಾವೆ ಅಂತಂದ್ರೆ ಅವು ಕಾನ್ಸನೆಂಟ್ಸ್ ಆಗಿ ಕೌಂಟ್ ಮಾಡಿ ಅಂತ ಹೇಳ್ಬಿಟ್ಟು ತಗೋಬಹುದು. ಇನ್ನೊಂದೇನಂತಂದ್ರೆ ನಾವು ನಿಮ್ಗೆ ಎಲ್ಲರಿಗೂ ಗೊತ್ತು, ನಾನು ನಿಮ್ಗೆ ಒಂದು ಮೆಥಡ್ ಬಗ್ಗೆ ಹೇಳಿದ್ರೆ ಇಟ್ ಈಸ್ ಈಕ್ವಲ್ ಇಗ್ನೋರ್ ಕೇಸ್ ಅಂತಂದ್ರೆ ನಾವು ಜಾವಾ ಇಸ್ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಕ್ಯಾಪಿಟಲ್ ಜೆ ಅಂತಂದ್ರೆ ಇಲ್ಲಿ ಕ್ಯಾಪಿಟಲ್ ಜೆನೇ ಬೇರೆ ಅಂಡ್ ಸ್ಮಾಲ್ ಜೆನೇ ಬೇರೆ. ಸೊ ನಾವು ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಈಕ್ವಲ್ ಇಗ್ನೋರ್ ಕೇಸ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಂಡಾದ್ರೂ ಮಾಡ್ಬೋದು. ಈಗ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ನಾವು ಈ ಸ್ಟ್ರಿಂಗ್ ನಾವೇನ್ ಮಾಡೋಣ ಅಂತಂದ್ರೆ ನಾವು ಲೋಯರ್ ಕೇಸ್ಗೆ ಕನ್ವರ್ಟ್ ಮಾಡೋಣ. ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ನಾನು str ರಿಸೈನ್ ಮಾಡೋಣ. ನೇಮ್ ಇಸ್ ಈಕ್ವಲ್ ಟು ನೇಮ್ ಡಾಟ್ ಟು ಲೋಯರ್ ಕೇಸ್ ಫಂಕ್ಷನ್ ಏನಿದೆ ಅದನ್ನ ರನ್ ಮಾಡಿ. ಅದನ್ನ ಟು ಲೋಯರ್ ಕೇಸ್ ನ ಫಂಕ್ಷನ್ ಏನ್ ಮಾಡಿ. ಸೊ ಇಲ್ಲಿ ಲೋಕಲ್ ರೂಟ್ ಅಂತಂದ್ರೆ ಏನಿಲ್ಲ, ಸಿಂಪಲ್ ಆಗಿ ನಾವು ಅದೇ ವೇರಿಯಬಲ್ ನ ಮತ್ತೆ ಯೂಸ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಇರೋದಕ್ಕೆ ಇದನ್ನ ಲೋಕಲ್ ರೂಟ್ ಅಂತ ಹೇಳ್ಬಿಟ್ಟು ಬಂದಿದೆ. ಅಂಡ್ ಇನ್ವರ್ಟೆಡ್ ಕಾಮ ಹಾಕ್ಬಿಟ್ಟು ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಪ್ರಿಂಟ್ ಮಾಡ್ತೀನಿ ನೇಮ್ನ ಪ್ರಿಂಟ್ ಮಾಡೋದಾದ್ರೆ. ಸೊ ನಾನು ನೇಮ್ನ ಪ್ರಿಂಟ್ ಮಾಡ್ಬಿಟ್ಟು ನಿಮ್ಗೆ ತೋರಿಸೋದಾದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಔಟ್ಪುಟ್ ಅಲ್ಲಿ ನಮಗೆ ಇಲ್ಲಿ ಜಾವಾ ಪ್ರೋಗ್ರಾಮಿಂಗ್ ಏನಿದೆ ಅದು ಲೋಯರ್ ಸ್ಟ್ರಿಂಗ್ ಆಗಿ ಲೈಕ್ ಲೋಯರ್ ಕೇಸ್ ಆಗಿ ಕನ್ವರ್ಟ್ ಆಗಿ ಬಂದಿದೆ. ಈ ಸ್ಟ್ರಿಂಗ್ ನಾವು ಕ್ರಿಯೇಟ್ ಮಾಡಿದ್ಯಲ್ವಾ, ಈಗ ನಾವೇನೊಂದು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡಿದೀವಲ್ಲ ಅದನ್ನೇನು ಲೋಯರ್ ಕೇಸಿಗೆ ಕನ್ವರ್ಟ್ ಮಾಡಿದ್ಯಲ್ವಾ, ಅದ್ರೊಳಗಡೆ ನಾವೇನ್ ಮಾಡೋಣ ಅಂತಂದ್ರೆ ಒಂದು ಲೂಪ್ ನ ರನ್ ಮಾಡೋಣ. ಸೊ ನಮ್ಗೆಲ್ಲರಿಗೂ ಗೊತ್ತು ಯಾವ ತರ ನಾವು ಲೂಪ್ ನ ರನ್ ಮಾಡ್ತೀವಿ. ಫಾರ್ ಇಂಟ್ i = 0 ಈಸ್ ಲೆಸ್ ದೆನ್ ಎಲ್ಲಿವರೆಗೂ ಹೋಗ್ಬೇಕು, ಇದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ತರ ನೇಮ್ ಡಾಟ್ ಲೆಂತ್ ವರೆಗೂ ಹೋಗ್ಬೇಕು ಅಲ್ವಾ, ನೇಮ್ ಡಾಟ್ ಲೆಂತ್ ವರೆಗೂ ಹೋಗ್ಬೇಕು. ಅಂಡ್ i++. ಈಗೇನ್ ಮಾಡೋಣ ಅಂತಂದ್ರೆ ಒಂದು ಕ್ಯಾರೆಕ್ಟರ್ ಡಾಟಾ ಟೈಪ್ ನ ಕ್ರಿಯೇಟ್ ಮಾಡೋಣ. ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಡಾಟಾ ಟೈಪ್ ನ ಕ್ರಿಯೇಟ್ ಮಾಡ್ತಿದ್ದೀನಿ. ವೇರಿಯಬಲ್ ನಾನು ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೀನಿ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಇದ್ರೊಳಗಿರುವಂತ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಏನಿದೆ ಅವನ್ನ ನಾವೇನ್ ಮಾಡೋಣ ಅಂದ್ರೆ ಈ ಕ್ಯಾರೆಕ್ಟರ್ ಡಾಟಾ ಟೈಪ್ ನಾವು ಈ ಕ್ಯಾರೆಕ್ಟರ್ ಏನ್ ಹಾಕ್ತಾ ಇದೀವಲ್ವಾ ಅದ್ರೊಳಗಡೆ ನಾವು ಇದನ್ನ ಆಡ್ ಮಾಡ್ತಾ ಹೋಗೋಣ. ಸೊ ಇದು ಯಾವ ತರ ನಾವು ಇದು ಹಾಕ್ತೀವಿ ಅಂತಂದ್ರೆ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಕೋಡ್ ನ ಬರೀತೀನಿ, ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನಾನು ಏನ್ ಮಾಡಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಒಂದು ಕಂಡೀಷನ್ ನ ಬರ್ದಿದ್ದೀನಿ. ಸೊ ಕಂಡೀಷನ್ ಏನಂತ ಬರ್ತಿದೀನಿ ಅಂತಂದ್ರೆ ಈಗ ನಾವೇನೋ ಒಂದು ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ರೀಡ್ ಮಾಡ್ತೀವಿ ಅಲ್ವಾ, ಅವಾಗ ಏನಾದ್ರೂ ಆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಎ ಆಗಿದ್ರೆ ಅಥವಾ ಇ ಆಗಿದ್ರೆ ಅಥವಾ ಐ ಆಗಿದ್ರೆ ಅಥವಾ ಓ ಆಗಿದ್ರೆ ಅಥವಾ ಯು ಆಗಿದ್ರೆ ದೀಸ್ ಆರ್ ಓವೆಲ್ಸ್ ಅಲ್ವಾ. ಸೊ ಇದರಲ್ಲಿ ಯಾವ್ದಾದ್ರು ಒಂದಾಗಿದ್ರು ಕೂಡ ನೀನೇನ್ ಮಾಡ್ಬೇಕಂತಂದ್ರೆ ಓವೆಲ್ಸ್ ನ ಪ್ಲೇಸ್ ಮಾಡ್ಬೇಕು. ಸೊ ಇದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಎರಡು ವೇರಿಯೇಬಲ್ಸ್ ನ ಕ್ರಿಯೇಟ್ ಮಾಡ್ತೀನಿ. ಒಂದು ಓವೆಲ್ಸ್ ಅಂತ ಹೇಳ್ಬಿಟ್ಟು ಒಂದು ವೇರಿಯೇಬಲ್ಸ್ ನ ಕ್ರಿಯೇಟ್ ಮಾಡ್ತೀನಿ ಅಂಡ್ ಅದಕ್ಕೆ 0 ನ ಅಸೈನ್ ಮಾಡ್ತೀನಿ. ಅಂಡ್ ಅನದರ್ ಒನ್ ನಾನು ಕಾನ್ಸೋನೆಂಟ್ಸ್ ಅಂತ ಹೇಳ್ಬಿಟ್ಟು ಒಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ತೀನಿ, ಅದಕ್ಕೂ ಕೂಡ ನಾನು 0 ನ ಅಸೈನ್ ಮಾಡ್ತೀನಿ. ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ ಫಸ್ಟ್ ನಾನು ಕೋಡ್ ನ ಬರೀತೀನಿ. ಸೊ ಏನಾದ್ರೂ ಇದು ಬಂತಂತಂದ್ರೆ ಓವೆಲ್ಸ್ ಏನಾಗಬೇಕು ಪ್ಲಸ್ ಆಗಬೇಕು, ಎಲ್ಸ್ ಕಾನ್ಸೋನೆಂಟ್ಸ್ ಪ್ಲಸ್. ಸೊ ಈಗ ಏನ್ ಮಾಡಪ್ಪ ಅಂತಂದ್ರೆ ಪ್ರಿಂಟ್ ಓವೆಲ್ಸ್ ಕಾನ್ಸೋನೆಂಟ್ಸ್ ಸಾರಿ ಪ್ಲಸ್. ಓಕೆ, ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಇದನ್ನ ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಝೂಮ್ ಔಟ್ ಮಾಡ್ಬಿಟ್ಟು ಇದನ್ನ ಏನ್ ಮಾಡ್ತೀನಿ ಅಂತ ನಿಮ್ಗೆ ರನ್ ಮಾಡಿ ತೋರಿಸ್ತೀನಿ ಫಸ್ಟ್. ಓಕೆ
ಎರರ್ ಬರ್ತಾ ಇದೆ. ಯಾಕೆ ಅಂತಂದ್ರೆ ಇಲ್ಲೂ ಕೂಡ ಡಬಲ್ ಇನ್ವರ್ಟೆಡ್ ಕಾಮ, ಇಲ್ಲೂ ಕೂಡ ಸೆಮಿಕೊಲನ್ ಹಾಕಿಲ್ಲ ಅಂಡ್ ಇಲ್ಲೂ ಕೂಡ ಸೆಮಿಕೊಲನ್ ಹಾಕಿಲ್ಲ, ಅದಕ್ಕೋಸ್ಕರ. ಓಕೆ. ಓ, ಈಗ ಯಾಕಪ್ಪ ಈ ತರ ಪ್ರಿಂಟ್ ಆಗ್ತಿದೆ ಅಂತಂದ್ರೆ ಫಸ್ಟ್ ನಾವು ಇವೆರಡನ್ನೂ ಕೂಡ ನಾವು ಹೊರಗಡೆ ಪ್ರಿಂಟ್ ಮಾಡಬೇಕು. ಫಾರ್ ಲೂಪ್ ಇಂದ ಹೊರಗಡೆ ಪ್ರಿಂಟ್ ಮಾಡಬೇಕು. ಇದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಫಾರ್ ಲೂಪ್ ಇಂದ ಹೊರಗಡೆ ಇನಿಷಿಯಲೈಸ್ ಮಾಡ್ತೀನಿ. ಜಸ್ಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನು ಕೂಡ ನಾನು ಫಾರ್ ಲೂಪ್ ಇಂದ ಹೊರಗಡೆ ಇನಿಷಿಯಲೈಸ್ ಮಾಡ್ತೀನಿ ಅಂಡ್ ಹೊರಗಡೆ ಪ್ರಿಂಟ್ ಮಾಡ್ತೀನಿ. ಈಗ ನಾನು ಇದನ್ನ ರನ್ ಮಾಡ್ತೀನಿ. ರನ್ ಆಗಿದೆ. ನೀವು ಈಗ ನನ್ನ ಕೇಳ್ಬೋದು. ಈಗ ನೀವು ಜಸ್ಟ್ ಈಗ ನಮ್ದೇನು ಜಾವಾ ಪ್ರೋಗ್ರಾಮಿಂಗ್ ಅಂತ ಇದೆ ಅಲ್ವಾ, ಸೊ ಈಗ ನೀವು ಕೌಂಟ್ ಮಾಡಿ ಓವೆಲ್ಸ್ ಯಾವ್ದು ಇದೆ, ಎಸ್ ಎಲ್ಲ ಇದೆ, ಎ ಇದೆ ಅಂಡ್ ಒನ್ ಮೋರ್ ಎ ಇದೆ, 2 ಆಯ್ತು ಅಂಡ್ ಓ ಇದೆ ಅಂಡ್ ಇಲ್ಲಿ ಕೂಡ ಎ ಇದೆ ಅಂಡ್ ಇವನ್ ಇಲ್ಲಿ ಐ ಇದೆ. ಸೊ ಓವೆಲ್ಸ್ ಎಷ್ಟಾಯ್ತು, 5 ಆಯ್ತು ಅಲ್ವಾ. ಸೊ 5 ಬಂದ್ಬಿಟ್ಟು ಓವೆಲ್ಸ್ ನ ಪ್ರಿಂಟ್ ಮಾಡಿದೆ. ಅಂಡ್ ನೆಕ್ಸ್ಟ್ ಏನಿದೆ, ಇಲ್ಲಿ ನಾವು ಕಾನ್ಸನೆಂಟ್ಸ್ ನ ಪ್ರಿಂಟ್ ಮಾಡಬೇಕು. ಕಾನ್ಸನೆಂಟ್ಸ್ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಇಷ್ಟು ಒಂದ್ ಸ್ವಲ್ಪ ಕೋಡ್ನ ಡೀಟೇಲ್ ಆಗಿ ಬರೆಯೋಣ. ಇಲ್ಲೇನ್ ಮಾಡ್ತೀನಿ ಅಂತಂದ್ರೆ ಓವೆಲ್ಸ್ ಓಕೆ ಪ್ಲಸ್ ಬರೀತೀನಿ ಅಂಡ್ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಒಂದು ಸ್ಟ್ರಿಂಗ್ ನ ಆಡ್ ಮಾಡ್ತೀನಿ ಅಷ್ಟೇ. ಒಂದಷ್ಟು ಏನಿಲ್ಲ ಗೈಸ್, ನಾ ಇಲ್ಲೊಂದು ಸ್ಟ್ರಿಂಗ್ ನ ಆಡ್ ಮಾಡ್ತೀನಿ. ಯಾಕಂದ್ರೆ ನಮ್ ಕೋಡ್ ಬಂದ್ಬಿಟ್ಟು ರೀಡಬಲ್ ಆಗಿರ್ಬೇಕಂತ ಅಷ್ಟೇ. ಕಾನ್ಸನೆಂಟ್ಸ್. ಸೊ ಈಗ ನಾವು ಇದನ್ನ ರನ್ ಮಾಡ್ತೀನಿ. ರನ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಓವೆಲ್ಸ್ ಎಷ್ಟಿದೆ, 5 ಇದೆ ಅಂಡ್ ಕಾನ್ಸನೆಂಟ್ಸ್ ಎಷ್ಟಿದೆ, 11 ಇದೆ. 7 ನೀವು ಇಲ್ಲಿ ಕೌಂಟ್ ಮಾಡ್ಬೋದು. ಓವೆಲ್ಸ್ ಎಷ್ಟಿದೆ, ಎ ಸೊ 2 ಆಯ್ತು ಅಂಡ್ ಓ 3 ಆಯ್ತು ಅಂಡ್ ಅಗೈನ್ ಎ ಬಂದಿದೆ 4 ಆಯ್ತು ಅಂಡ್ ಐ ಬಂದಿದೆ. ಸೊ 5 ಆಯ್ತು. 5 ಓವೆಲ್ಸ್ ಪ್ರಿಂಟ್ ಆಗಿದೆ ಅಂಡ್ ರಿಮೈನಿಂಗ್ ಏನಿದೆ ಅವೆಲ್ಲ ಕೂಡ ಕಾನ್ಸನೆಂಟ್ಸ್. ನೀವು 1 2 3 4 5 6 7 8 9 10 ಅಂಡ್ ಒನ್ ಮೋರ್ ಸ್ಪೇಸ್ ಇದೆ ಅಲ್ವಾ, ಸ್ಪೇಸ್ನು ಕೂಡ ಅವರು ಕಾನ್ಸನೆಂಟ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲೇನಾಗಿದೆ, ನಮಗೆ ಟೋಟಲ್ 11 ಕಾನ್ಸನೆಂಟ್ಸ್. ಮತ್ತೆ ಈಗ ಏನ್ ಮಾಡೋಣ ಅಂದ್ರೆ ಸ್ಪೇಸ್ ನ ರಿಮೂವ್ ಮಾಡ್ಬಿಟ್ಟು ರನ್ ಮಾಡ್ತೀನಿ. ನೀವು ನೋಡಿ 10 ಕಾನ್ಸನೆಂಟ್ಸ್ ಮತ್ತೆ 5 ಓವೆಲ್ಸ್ ಬಂದಿದೆ. ಯಾಕೆಂತಂದ್ರೆ ಈಗ ನೀವು ಕರೆಕ್ಟಾಗಿ ಇಲ್ಲಿ ಕೌಂಟ್ ಮಾಡಿ ನೋಡೋದಾದ್ರೆ ನಿಮಗೆ 5 ಓವೆಲ್ಸ್ ಮತ್ತೆ 10 ಕಾನ್ಸನೆಂಟ್ಸ್ ಬರುತ್ತೆ. ಈಗ ಇದು ಯಾವ ತರ ಈ ಕೋಡ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಏನಪ್ಪ ಇದು ಕೋಡ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಫಸ್ಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಒಂದು ಮಲ್ಟಿ ಲೈನ್ ಕಮೆಂಟ್ ನ ಹಾಕ್ತೀನಿ. ಮಲ್ಟಿ ಲೈನ್ ಕಮೆಂಟ್ ಒಳಗಡೆ ನಾವು ನೋಡೋಣ ಯಾವ ತರ ಈ ಕೋಡ್ ಯಾವ ತರ ಈ ಕೋಡ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಇದನ್ನ ತೆಗಿತೀನಿ. ಸಾರಿ, ಇದನ್ನ ತೆಗೆದ್ಬಿಟ್ಟು ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲೇ ನಾನೊಂದು ಕಮೆಂಟ್ ಹಾಕ್ತೀನಿ ಅಂಡ್ ಇಲ್ಲಿ ಯಾಕೆ ರೆಡ್ ಮಾರ್ಕ್ ತೋರಿಸ್ತಾ ಇದೆ ಅಂತಂದ್ರೆ ಒಂದು ಮಿಸ್ ಆಗಿ ಇನ್ವರ್ಟೆಡ್ ಕಾಮ ಮಿಸ್ ಆಗಿ ಬ್ರಾಕೆಟ್ ಅಂತ ತೆಗೆದುಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಮಗೆ ಈ ರೆಡ್ ಮಾರ್ಕ್ ನ ತೋರಿಸ್ತಾ ಇದೆ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ ಫೈಂಡ್ ಹೌ ಮೆನಿ ಲೆಟರ್ಸ್ ಆರ್ ಅಪಿಯರ್ ಇನ್ ಬನಾನಾ. ಸೊ ಇದು ಕೂಡ ಸೇಮೇನೆ, ನಾನೀಗ ಏನು ನಿಮ್ಗೆ ತೋರಿಸ್ತೆ ಅಲ್ವಾ, ಸೇಮ್ ಈಗ ಓವೆಲ್ಸ್ ಮತ್ತೆ ನಾವೇನು ಕಾನ್ಸನೆಂಟ್ಸ್ ನ ನೋಡಿದ್ವಲ್ಲ ಅದೇ ತರ ನೀವು ಈ ಕ್ವಶನ್ ಕೂಡ ಮಾಡಿ. ಯಾಕೆಂತಂದ್ರೆ ಜಸ್ಟ್ ಸಿಂಪಲ್. ಅದ್ರಲ್ಲಿ ನಾವು ಯಾವ ತರ ಲುಕ್ ಮಾಡಿದ್ವಿ, ಇದ್ರಲ್ಲಿ ಏನ್ ಮಾಡ್ತೀವಿ, ಇಫ್ ಕಂಡೀಷನ್ ಒಳಗಡೆ ಇಫ್ ಸಿ ಎಚ್ ಕ್ಯಾರೆಕ್ಟರ್ ಇಸ್ ಈಕ್ವಲ್ ಟು ಎ ಬಂತಂತಂದ್ರೆ ಜಸ್ಟ್ ನಾವೇನು ಏನೋ ಒಂದು ಏನು ವೇರಿಯಬಲ್ ಏನಾದ್ರು ತಗೊಂಡಿರ್ತೀವಲ್ವಾ ಕ್ಯಾರೆಕ್ಟರ್ನ ಸ್ಟೋರ್ ಮಾಡೋದಕ್ಕೆ, ಅದನ್ನ ಪ್ಲಸ್ ಮಾಡ್ತೀವಿ, ಆಮೇಲೆ ಅದನ್ನ ಪ್ರಿಂಟ್ ಮಾಡ್ತೀವಿ ಅಷ್ಟೇನಾ. ಸೊ ಇಲ್ಲಿ ಎಷ್ಟು ಕ್ಯಾರೆಕ್ಟರ್ ಎಷ್ಟೆಲ್ಲ ರಿಪೀಟ್ ಆಗಿದೆ, 1 2 3. ಸೊ ನಮ್ಗೆ ಆನ್ಸರ್ ಬಂದ್ಬಿಟ್ಟು 3 ಬರಬೇಕು ಇದ್ರದ್ದು. ಇದನ್ನ ನೀವೇ ಟ್ರೈ ಮಾಡಿ, ಮಿಸ್ ಮಾಡಬೇಡಿ ಗೈಸ್. ಇದನ್ನ ಮಾಡಿದ್ರೆ ನೀವು ನೆಕ್ಸ್ಟ್ ಲೆಕ್ಚರ್ ನೋಡಕ್ಕೆ ಹೋಗ್ಬಿಡಿ. ಸೊ ಇದನ್ನ ಮಾಡಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ವಿಡಿಯೋಗೆ ಹೋಗೋದಾದ್ರೆ ಚೆಕ್ ಇಫ್ ಎನ್ ಎಂಟರ್ಡ್ ನಂಬರ್ ಇಸ್ ಎನ್ ಈವನ್ ಆರ್ ಆಡ್ ಅಲ್ವಾ. ಸೊ ಈಗ ನಾವು ಏನ್ ಮಾಡ್ಬೇಕಂತ ಅಂದ್ರೆ ಕೊಟ್ಟಿರೋ ಒಂದು ಯೂಸರ್ ಇಂದ ಇನ್ಪುಟ್ ನ ತಗೋಬೇಕು. ಸೊ ಈಗ ನಾವ್ ಏನ್ ಮಾಡ್ಬೇಕಂತಂದ್ರೆ ಜಸ್ಟ್ ನಾವು ತಗೋತಿರೋಂತ ನಂಬರ್ ಬಂದ್ಬಿಟ್ಟು ಈವನ್ ಇದೆಯೋ ಅಥವಾ ಆಡ್ ಇದೆಯೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೇಕು. ಸೊ ಇದನ್ನ ನಾನು ಸ್ವಲ್ಪ ಝೂಮ್ ಮಾಡ್ತೀನಿ. ಸೊ ಈವನ್ ಇದೆಯೋ ಅಥವಾ ಆಡ್ ಇದೆಯೋ ಅಂತ ಹೇಳ್ಬಿಟ್ಟು ತಗೋಬೇಕು. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಈವನ್ ನಂಬರ್ ಅಂತಂದ್ರೆ ಏನ್ರಪ್ಪ. ಫಸ್ಟ್ ಈವನ್ ನಂಬರ್ ಅಥವಾ ಆಡ್ ನಂಬರ್ ಅಂತ ಹೇಳ್ಬಿಟ್ಟು ಕರೆಯೋದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಇಫ್ ಎನಿ ನಂಬರ್ ಇಸ್ ಡಿವಿಸಿಬಲ್ ಬೈ 2, ಯಾವ್ದಾದ್ರು ಒಂದು ನಂಬರು 2 ಇಂದ ಡಿವೈಡ್ ಆಗ್ತಿದೆ ಅಂತಂದ್ರೆ, ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಿದೆ ಅಂತಂದ್ರೆ ಅದ್ರ ಯಾವ ನಂಬರ್, ಅದು ಈವನ್ ನಂಬರ್. ಇಲ್ಲ ಅದು 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಿಲ್ಲ ಅಂತಂದ್ರೆ ಅದು ಯಾವ ನಂಬರು, ಆಡ್ ನಂಬರ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತು ಅಲ್ವಾ. ಈಗ ನೀವು ನೋಡ್ಬೋದು ಇದನ್ನ ಯಾವ ತರ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಈಗ ನೀವು ನನ್ನ ಕೇಳ್ಬೋದು, ಈಗ ಯಾವ್ದೋ ನಂಬರ್ ಇದೆ, ನಂಬರ್ ನಾನು 2 ಇಂದ ಡಿವೈಡ್ ಮಾಡ್ತೀನಿ. ಸೊ ಅದೇನಾದ್ರೂ 0 ಬಂತು, ನೀವು ಅಂದ್ಕೋತೀರಾ 0 ಬಂತು, ಅವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಈವನ್ ಅಂತ ಹೇಳ್ಬಿಟ್ಟು ಬರೀತೀನಿ. ಅಕಸ್ಮಾತ್ ಏನಾದ್ರು ನಾಟ್ ಈಕ್ವಲ್ ಟು 0 ಬಂತು, ಅವಾಗ ನಾನು ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಆಡ್ ನಂಬರ್ ಅಂತ ಹೇಳ್ಬಿಟ್ಟು ಬರೀತೀನಿ ಅಂತ ಹೇಳ್ಬಿಟ್ಟು ನೀವು ಹೇಳ್ತೀರಾ. ಸೊ ಬಟ್ ನಿಮ್ಗೆ ಗೊತ್ತಿರಲಿ, ಈಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಜಸ್ಟ್ ತೋರ್ಸೋದಾದ್ರೆ ಇಂಟ್ ನಮ್ ಅಂತ ಹೇಳ್ಬಿಟ್ಟು ತಗೋತೀನಿ. ಇಂಟ್ ನಮ್ ಇಸ್ ಈಕ್ವಲ್ ಟು 10 ಅಂತ ಹೇಳ್ಬಿಟ್ಟು ತಗೊಂಡ್ಬಿಟ್ಟು ನಾನು ಏನ ಪ್ರಿಂಟ್ ಮಾಡ್ತೀನಿ ಅಂತಂದ್ರೆ, ಸಾರಿ ಓಕೆ, ಈಗ ನಾನು ಏನ ಪ್ರಿಂಟ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ನಮ್ ಡಿವೈಡೆಡ್ ಬೈ
2 ನಮ್ ಡಿವೈಡೆಡ್ ಬೈ 2 ನ ಪ್ರಿಂಟ್ ಮಾಡ್ತೀನಿ. ಸೊ ಕಂಪ್ಲೀಟ್ ಆಗಿ ಡಿವೈಡ್ ಆದ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತೆ? 0 ಬರ್ಬೇಕಲ್ವಾ? ಸೊ ಈಗ ನಾನು ಡಿವೈಡ್ ಮಾಡ್ತೀನಿ. ಸೊ ನೀವು ನನ್ನ ಕೇಳ್ಬೋದು, ಇಲ್ಲಿ ನೋಡಿದ್ರೆ ಆನ್ಸರ್ 5 ಅಂತ ಬರ್ತಾ ಇದೆ, ಇದನ್ನ ಹೆಂಗ ನೀವು ಈವನ್ ಅಥವಾ ಆಡ್ ನಂಬರ್ ಅಂತ ಹೇಳ್ತೀವಿ ಅಂತ ನೋಡೋದಾದ್ರೆ, ದಟ್ ಈಸ್ ದ ಮಿಸ್ಟೇಕ್ ಗೈಸ್. ನೀವು ಯಾವತ್ತೂ ಕೂಡ ಇಲ್ಲಿ ಡಿವೈಡೆಡ್ ಬೈ ಮಾಡಬಾರ್ದು. ಇಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ ಮಾಡ್ಯುಲಸ್ ನ ಹಾಕ್ಬೇಕು ಇನ್ಸ್ಟೆಡ್ ಆಫ್ ಡಿವೈಡೆಡ್ ಬೈ ಮಾಡ್ಯುಲಸ್. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಮಾಡ್ಯುಲಸ್ ಆಪರೇಟರ್ ನ ಫಂಕ್ಷನ್ ಏನು? ರಿಮೈಂಡರ್ ನ ರಿಟರ್ನ್ ಮಾಡುತ್ತಲ್ವಾ? ರಿಮೈಂಡರ್ ಯಾವಾಗ 0 ಬರುತ್ತೆ ಅವಾಗ ಕೊಟ್ಟಿರೋಂಥ 2 ಇಂದ ಡಿವೈಡ್ ಮಾಡಿದಾಗ ಯಾವಾಗ ರಿಮೈಂಡರ್ 0 ಬರುತ್ತೆ ಅವಾಗ ನಾವು ತಗೊಂಡಿರೋಂಥ ನಂಬರು ಈವನ್. ಇಲ್ಲ ಅಂತಂದ್ರೆ ತಗೊಂಡಿರೋಂಥ ನಂಬರು ಆಡ್. ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ ಇದಕ್ಕೆ ಒಂದು ಪ್ರೋಗ್ರಾಮ್ ನ ಬರೆಯೋಣ. ಫಸ್ಟ್ ನಾವೇನ್ ಮಾಡ್ಬೇಕಂತಂದ್ರೆ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಯೂಸರ್ ಇಂದ ಇನ್ಪುಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಕ್ವಶನ್ ಹೋಗೋದಾದ್ರೆ ಚೆಕ್ ಇಫ್ ದ ಎಂಟರ್ಡ್ ನಂಬರ್ ಇಸ್ ಇವನ್ ಆರ್ ಆಡ್. ಫಸ್ಟ್ ನಾವೇನ್ ಮಾಡಬೇಕು, ಈವನ್ ಅಥವಾ ಆಡ್ ಅಂತ ಹೇಳ್ಬಿಟ್ಟು ನಾವು ನಂಬರ್ನ ತಗೋಬೇಕು. ತಗೊಂಡ್ಬಿಟ್ಟು ನಾವೇನ್ ಮಾಡ್ಬೇಕಂತಂದ್ರೆ ಜಸ್ಟ್ ಚೆಕ್ ಮಾಡಬೇಕು ಇದು ವೆದರ್ ಇಟ್ ಈಸ್ ಎನ್ ಈವನ್ ನಂಬರ್ ಆರ್ ವೆದರ್ ಇಟ್ ಈಸ್ ಎನ್ ಆಡ್ ನಂಬರ್ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡಬೇಕು. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಜಸ್ಟ್ ಇಂಟ್ ನಂಬರ್ ಇಸ್ ಈಕ್ವಲ್ ಟು ಎಸ್ ಸಿ ಡಾಟ್. ಸೊ ಅದಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು, ಸ್ಕ್ಯಾನರ್ ಕ್ಲಾಸ್ ನ ಕ್ರಿಯೇಟ್ ಮಾಡ್ಬೇಕಲ್ವಾ? ಸೊ ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಸ್ಕ್ಯಾನರ್ ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀನಿ. ಸ್ಕ್ಯಾನರ್ ಇಸ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ ಆಫ್ ಸಿಸ್ಟಮ್ ಡಾಟ್ ಇನ್. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಯಾವ ತರ ಕ್ರಿಯೇಟ್ ಮಾಡೋದು. ಸೊ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಸ್ಕ್ಯಾನ್ ಎಸ್ ಸಿ ಎ ಸ್ಕ್ಯಾನರ್ ಡಾಟ್ ನೆಕ್ಸ್ಟ್ ಇಂಟ್. ಸೊ ನೆಕ್ಸ್ಟ್ ಇಂಟ್ ಇಂಟಿಜರ್ ವೇರಿಯಬಲ್ ನ ತಗೋತಾ ಇದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ನೀವು ಯಾವ್ದೋ ಡಾಟಾ ಟೈಪ್ ಆದ್ರೂ ತಗೊಳ್ಳಿ, ನಾನು ಇಂಟಿಜರ್ ವೇರಿಯಬಲ್ ತಗೋತಾ ಇದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಇಫ್ ನಮ್ಮ ಕಂಡೀಷನ್ ಏನು, ಇಫ್ ನಮ್ ಏನ್ ನಂಬರ್ ಇದೆ ಅದು ವಿಚ್ ಯಾವಾಗ ಅದನ್ನ ನಾವು 2 ಇಂದ ಡಿವೈಡ್ ಮಾಡ್ತೀವಲ್ವಾ ಅವಾಗ ರಿಮೈಂಡರ್ ಏನಾದ್ರೂ 0 ಬಂತು ಅಂತ ಅಂದ್ರೆ ಏನ್ ಹೇಳಿ, 2 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನಾದ್ರೂ 0 ಬಂತು ಅಂತ ಅಂದ್ರೆ ಸೊ ಆ ನಂಬರ್ ಏನಿದೆ ಅಲ್ವಾ, ಸೊ ನಂಬರ್ ಪ್ಲೇಸ್ ಸ್ಟ್ರಿಂಗ್ ಒಳಗಡೆ ಬರೀತೀನಿ. ಸ್ಟ್ರಿಂಗ್ ಒಳಗಡೆ ಏನಂತ ಬರೀತೀನಿ, ನಂಬರ್ ಈಸ್ ಈವನ್ ಅಂತ ಹೇಳ್ಬಿಟ್ಟು ಬರೀತೀನಿ. ಇಲ್ಲ ಅಂತ ಅಂದ್ಕೊಳ್ಳಿ, ಒಂದ್ ವೇಳೆ ಕಂಡೀಷನ್ ಏನಾದ್ರೂ ರಾಂಗ್ ಆಗಿದೆ, ಈ ಕಂಡೀಷನ್ ತಪ್ಪಿದೆ, ಲೈಕ್ ಈ ಕಂಡೀಷನ್ ತಪ್ಪಿದೆ ಅಂತಲ್ಲ, ಈ ಕಂಡೀಷನ್ ಏನಾದ್ರೂ ಇಲ್ಲಿ ಇದೆಯಲ್ವಾ, ಈ ಕಂಡೀಷನ್ ಏನಾದ್ರೂ ಅಕ್ಸೆಪ್ಟ್ ಆಗಿಲ್ಲ ನಾವು ಎಂಟರ್ ಆಗಿರೋ ನಂಬರ್ಗೆ ಅಂತಂದ್ರೆ ಸೊ ಅವಾಗ ನಂಬರ್ ಏನಾಗ್ಬೇಕು, ಆಡ್ ನಂಬರ್ ಆಗ್ಬೇಕಲ್ವಾ, ಆಡ್. ಓಕೆ, ಈಗ ನಾವೇನ್ ಮಾಡೋಣ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ನಾನು ಯಾವಾಗ ಇಲ್ಲಿ ಸ್ಕ್ಯಾನರ್ ನ ಫಂಕ್ಷನ್ ಇಂಪೋರ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಇಲ್ಲಿ ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ಸ್ ಡಾಟ್ ಸ್ಕ್ಯಾನರ್ ಅಂತ ಹೇಳ್ಬಿಟ್ಟು ಆಟೋಮೆಟಿಕಲಿ ಇಂಪೋರ್ಟ್ ಆಗಿದೆ. ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ ಜಸ್ಟ್ ಇದನ್ನ ರನ್ ಮಾಡೋಣ. ರನ್ ಮಾಡ್ಬಿಟ್ಟು ಓಕೆ ನಾನು ಇಲ್ಲಿ ಪ್ರಾಮ್ ಮೆಸೇಜಸ್ ನ ಪ್ರಿಂಟ್ ಮಾಡಿಲ್ಲ, ಓಕೆ ನೀವು ಪ್ರಿಂಟ್ ಮಾಡ್ಬಿಟ್ಟು ಮಾಡಿ. ಈಗ ಏನ್ ಮಾಡ್ತೀನಿ ನಾನು 15 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನಂಬರ್ ಇಸ್ ಆಡ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಈಗ ನಾನು ಮತ್ತೆ ರನ್ ಮಾಡ್ತೀನಿ. ಲೆಟ್ಸ್ ಇಲ್ಲಿ ನಾನು 50 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಂಬರ್ ಇಸ್ ಈವನ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗ್ತಿದೆ. ಈಗ ನಾನು ನಿಮ್ಗೆ ಇಲ್ಲಿ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ನೀವು ಈ ತರ ಎಕ್ಸಿಕ್ಯೂಟ್ ಮಾಡ್ಬಿಡಿ, ಇದಕ್ಕೆ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ. ಯಾವ ತರ ಮಾಡಿ ಅಂತ ಅಂದ್ರೆ ಜಸ್ಟ್ ಈಗ ಏನು ನಾನು ಪ್ರಿಂಟ್ ಮಾಡಿದೆ ಅಲ್ವಾ, ಇಟ್ ಶುಡ್ ಬಿ ಟೇಕನ್ ಕಂಟಿನ್ಯೂಸ್ಲಿ. ಈಗ ನಾವು ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ರನ್ ಮಾಡಿದೆ. ರನ್ ಮಾಡ್ಬಿಟ್ಟು ನಾನು ಯಾವಾಗ 10 ಅಂತ ಹೇಳ್ಬಿಟ್ಟು ಕೊಟ್ಟೆ, 18 ಅಂತ ಹೇಳ್ಬಿಟ್ಟು ಕೊಟ್ಟೆ. ಸೊ ಇಲ್ಲಿ ಈವನ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಯ್ತು. ಈಗ ನೆಕ್ಸ್ಟ್ ನಾನು ಮತ್ತೆ ಎಂಟರ್ ಮಾಡ್ಬೇಕಂತಂದ್ರೆ ನಾನು ರನ್ ಮಾಡಬೇಕು ಅಲ್ವಾ. ಈಗ ನಾನು ಮತ್ತೆ ಈಗ 15 ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಅಂತಾರೆ ಆಡ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗ್ತಿದೆ. ಸೊ ನನಗೆ ಈಗ ಮತ್ತೆ ಎಂಟರ್ ಮಾಡಕ್ಕೆ ಇಷ್ಟ ಇಲ್ಲಪ್ಪ, ನಾನು ಮತ್ತೆ ಎಂಟರ್ ಮಾಡೋದಿಲ್ಲ. ಸೊ ಅದಕ್ಕೆ ಏನಂತಂದ್ರೆ ನೀವೇನ್ ಮಾಡ್ಬೇಕಂತಂದ್ರೆ ಇದಕ್ಕೆ ನೀವೇ ಪ್ರೋಗ್ರಾಮ್ ಬರೀಬೇಕು. ನಾನು ಮತ್ತೆ ನನಗೆ ಎಂಟರ್ ಮಾಡಕ್ಕೆ ಇಷ್ಟ ಇಲ್ಲ, ನಾನು ಲೈಕ್ ಮತ್ತೆ ರನ್ ಮಾಡಕ್ಕೆ ಇಷ್ಟ ಇಲ್ಲ, ಮತ್ತೆ ಎಂಟರ್ ಮಾಡ್ತೀನಿ ನಂಬರ್ನ, ಆದ್ರೆ ನಾನು ಮತ್ತೆ ರನ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಪ್ರೋಗ್ರಾಮ್ ಬರೀಬೇಕು. ಏನಿಲ್ಲ, ಜಸ್ಟ್ ಒಂದು ವೈಲ್ ಲೂಪ್ನ ಹಾಕ್ಬಿಟ್ಟು ನೀವು ಆ ಕೋಡ್ನ ಬರೀರಿ, ಅದೇನು ತುಂಬಾ ಏನು ಕಷ್ಟ ಇಲ್ಲ. ಸೊ ದಿಸ್ ಈಸ್ ಎ ಸ್ಮಾಲ್ ಹೋಮ್ ವರ್ಕ್. ಅಂಡ್ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ಬಿಟ್ವೀನ್ ದ 2 ನಂಬರ್ಸ್. ಏನಿಲ್ಲ, ದಿಸ್ ಈಸ್ ವೆರಿ 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 ಸಿಂಪಲ್ ಕ್ವಶನ್. ಇದು ಯಾವ ತರ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಜಸ್ಟ್ ಈಗ ಇದನ್ನ ಕಂಬೈಂಟ್ ಔಟ್ ಮಾಡಿಬಿಟ್ಟು ನೋಡೋದಾದ್ರೆ ಎರಡು ನಂಬರ್ನ ತಗೊಳ್ಳಿ. ಇಂಟ್ ನಮ್1 ಇಸ್ ಈಕ್ವಲ್ ಟು ಲೆಟ್ಸ್ ಸೇ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ನಾನು ಕಂಬೈಂಟ್ ಔಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಯೂಸರ್ ಇಂದ ಇನ್ಪುಟ್ ತಗೊಳ್ಳೋಣ. ಸ್ಕ್ಯಾನರ್ ಡಾಟ್ ನೆಕ್ಸ್ಟ್ ಇಂಟ್ ಸೇಮ್ ಟು ಸೇಮ್ ಏನ್ ಮಾಡೋಣ ಅಂತಂದ್ರೆ ಇದನ್ನೇ ಮತ್ತೆ ಕಾಪಿ ಮಾಡೋಣ. ಕಾಪಿ ಮಾಡ್ಬಿಟ್ಟು ಏನ್ ಮಾಡೋಣ ಅಂತಂದ್ರೆ ನಮ್1 ಜಾಗದಲ್ಲಿ num2 ಹಾಕೋಣ ಅಷ್ಟೇ. ಇದರಲ್ಲಿ ನಾವು ಯಾವ ಲಾರ್ಜೆಸ್ಟ್ ನಂಬರ್ನ ನಾವು ಏನ್ ಮಾಡ್ಬೇಕು, ನಾವು ಫೈಂಡ್ ಔಟ್ ಮಾಡ್ಬೇಕು. ಇಫ್ ನಿಮ್ಗೆಲ್ಲರಿಗೂ ಗೊತ್ತಿದೆ ನಂಬರ್ ಲಾರ್ಜೆಸ್ಟ್ ನಂಬರ್ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ, ನಂಬರ್ ಈಸ್ ಗ್ರೇಟರ್ ದ್ಯಾನ್ num2 ಅಲ್ವಾ. ಈಗೇನು ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಏನ್ ಪ್ರಿಂಟ್ ಮಾಡ್ಬೇಕು, ನಾವು ನಂಬರ್ 1 ಈಸ್ ಲಾರ್ಜರ್ ದೆನ್
ಸಾರಿ ಲಾರ್ಜರ್ ದೆನ್ ನಂಬರ್ 2 ಅಲ್ವಾ? ಎಲ್ಸ್. ಸೊ ಈಗ ಎಲ್ಸ್ ನಮಗೆ ಗೊತ್ತಿದೆ. ಸೊ ಎಲ್ಸ್ ಒಳಗಡೆ ನಾವೇನು ಪ್ರಿಂಟ್ ಮಾಡ್ತೀವಿ? ಸೇಮ್ ಟು ಸೇಮ್ ಪ್ರಿಂಟ್ ಮಾಡ್ತೀವಿ ಎಲ್ಸ್. ಸೊ ನಂಬರ್ 2 ಈಸ್ ಲಾರ್ಜರ್ ದೆನ್ ನಂಬರ್ 1 ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ಬೇಕಷ್ಟೇ, ಸಿಂಪಲ್ಲು. ಓಕೆ, ನಂಬರ್ 2 ಈಸ್ ಲಾರ್ಜರ್ ದೆನ್ ನಂಬರ್ 1 ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಬೇಕು. ಈಗ ನಾವು ಇದನ್ನ ರನ್ ಮಾಡಿ ನೋಡೋದಾದ್ರೆ, ಸೊ ಫಸ್ಟ್ ನಂಬರ್ನ ಕೇಳ್ತಾ ಇದೆ. ನೀವು ಇಲ್ಲಿ ಪ್ರಾಂಪ್ಟ್ ಮೆಸೇಜಸ್ನು ಕೂಡ ಪ್ರಿಂಟ್ ಮಾಡಿ ಗೈಸ್ ವೈಲ್ ಎಕ್ಸಿಕ್ಯೂಟಿಂಗ್ 18 ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು 10 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನಂಬರ್ 1 ಬಂದ್ಬಿಟ್ಟು 18 ಏನಿದೆ, ಇಟ್ ಈಸ್ ಲಾರ್ಜರ್ ದೆನ್ ನಂಬರ್ 2. ಸೊ ಅದು ಪ್ರಿಂಟ್ ಆಗಿದೆ. ದಿಸ್ ಈಸ್ ಹೌ ವಿ ವಿಲ್ ಪ್ರಿಂಟ್ ದ ಲಾರ್ಜರ್ ನಂಬರ್. ಆ್ಯಂಡ್ ದ ಲಾಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಇನ್ಪುಟ್ ಮಾರ್ಕ್ಸ್ ಆ್ಯಂಡ್ ಡಿಸ್ಪ್ಲೇ ದ ಗ್ರೇಡ್ಸ್ ಅಂತಂದ್ರೆ, ನೀವು ಲೆಟ್ಸ್ ಇದು ತಗೊಬಿಡಿ, ನಿಮ್ಮ ಯಾವ್ದಾದ್ರು ಒಂದು ಸಬ್ಜೆಕ್ಟ್, ನೀವು ಈಗ PU ಮತ್ತೆ ಏನಾದ್ರು ಈಗ ಇಂಜಿನಿಯರಿಂಗ್ ಏನಾದ್ರು ಓದ್ತಾ ಇದ್ದೀರಾ ಅಂತಂದ್ರೆ, ಜಸ್ಟ್ ನೀವೇನ್ ಮಾಡಿ ಅಂತಂದ್ರೆ ನಿಮ್ಮ ಮಾರ್ಕ್ಸ್ನ ತಗೊಳ್ಳಿ. ನಿಮ್ಮ ಮಾರ್ಕ್ಸ್ನ ತಗೊಂಡು ನೀವೇನ್ ಮಾಡ್ಬೇಕಂತಂದ್ರೆ, ಜಸ್ಟ್ ಏನಾದ್ರು ಮಾರ್ಕ್ಸ್ ಬಂದ್ಬಿಟ್ಟು 90 to 100 ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅವಾಗ ನಿಮ್ದು ಗ್ರೇಡ್ ಏನಿದೆ ಎ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿ. ಲೈಕ್ ಈಗ ಗ್ರೇಡ್ ಎ ಅಂತ ಹೇಳ್ಬಿಟ್ಟು ಇದನ್ನ ನೀವು ಸ್ವಿಚ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಪ್ರಿಂಟ್ ಮಾಡ್ಬೋದು. ಅಕಸ್ಮಾತ್ ನೀವು ಈಗ ಏನ್ ಮಾಡ್ಬೇಕಂತಂದ್ರೆ ಕೇಸ್ ಬಂದ್ಬಿಟ್ಟು ಎ ಅಂತ ಹೇಳ್ಬಿಟ್ಟು ತಗೊಳ್ಳಿ. ಎ ಅಂತ ಹೇಳ್ಬಿಟ್ಟು ಏನಾದ್ರು ತಗೋತಾ ಇದಾರ ಅಂತಂದ್ರೆ, ಸೊ ಮಾರ್ಕ್ಸ್ ಬಂದ್ಬಿಟ್ಟು ಏನ್ ಬರಬೇಕು 90 to 100. ಬಿ ಅಂತ ಹೇಳ್ಬಿಟ್ಟು ತಗೋತಾ ಇದಾರ ಅಂತ ಏನಂತಂದ್ರೆ 80 to 89 ಮಾರ್ಕ್ಸ್ ಇದೆ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಬೇಕು. ಅಂಡ್ ಸಿ ಅಂತ ಹೇಳ್ಬಿಟ್ಟು ತಗೋತಾ ಇದೀರ ಅಂತಂದ್ರೆ 70 to 79 ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಬೇಕು. ಡಿ ಅಂತ ಹೇಳ್ಬಿಟ್ಟು ತಗೋತಾ ಇದೀರ ಅಂತಂದ್ರೆ 60 to 69 ಅಂತ ಹೇಳ್ಬಿಟ್ಟು ತಗೋತಾ ಇದ್ರು. ಇನ್ನೇನಾದ್ರೂ ಡಿಫಾಲ್ಟ್ ಕಂಡೀಷನ್ ಏನ್ ಮಾಡಿ ಅಂತಂದ್ರೆ ಫೇಲ್ ಅಂತ ಹೇಳ್ಬಿಟ್ಟು ಹಾಕಿ, ಅಷ್ಟೇನೆ. ಇದನ್ನ ನೀವು ಸ್ವಿಚ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿ ಗಾಯ್ಸ್ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟು ನಾವು ಪ್ರಾಕ್ಟೀಸ್ ಕ್ವಶನ್ ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡಿದ್ವಿ. ಆಕ್ಚುಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತಾ ತಿಳ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ. ಫಸ್ಟ್ ರಿಮೂವ್ ಮಾಡೋಣ ಇದನ್ನ. ಓಕೆ, ಈಗ ಇದ್ರೊಳಗಡೆ ತಿಳ್ಕೊಳ್ಳೋಣ. ಫಸ್ಟ್ ನಾವೇನ್ ಮಾಡಿದೀವಿ, ಒಂದು ಸ್ಟ್ರಿಂಗ್ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಿಂಗ್ ವೇರಿಯೇಬಲ್ ನ ಕ್ರಿಯೇಟ್ ಮಾಡಿದೀವಿ. ಸೊ ಅದು ಬಂದ್ಬಿಟ್ಟು ಜಾವಾ ಅಂತ ಹೇಳ್ಬಿಟ್ಟು ಇದೆ. ಸೊ ಜಾವಾ ಅಂತ ಹೇಳ್ಬಿಟ್ಟು ಒಂದು ಜಾವಾ ಪ್ರೋಗ್ರಾಮಿಂಗ್ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಿಂಗ್ ವೇರಿಯೇಬಲ್ ನ ಕ್ರಿಯೇಟ್ ಮಾಡಿದ್ವಿ. ಆಮೇಲೆ ಏನ್ ಮಾಡಿದ್ವಿ ಅಂತಂದ್ರೆ ಇದೆಲ್ಲದನ್ನು ಕೂಡ ನಾವು ಲೋವರ್ ಕೇಸ್ಗೆ ಕನ್ವರ್ಟ್ ಮಾಡಿದ್ವಿ. ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಈಗ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ 2 ವೇರಿಯೇಬಲ್ಸ್ ನ ಕ್ರಿಯೇಟ್ ಮಾಡಿದ್ದೀನಿ. ಒಂದು ಬಂದ್ಬಿಟ್ಟು ಓವೆಲ್ಸ್ ಅಂತ ಹೇಳ್ಬಿಟ್ಟು ಅಂಡ್ ಅನದರ್ ಒನ್ ಇಸ್ ಕಾನ್ಸೋನೆಂಟ್ಸ್. ಎರಡು ಕೂಡ ಇಂಟಿಜರ್ ವೇರಿಯೇಬಲ್ಸ್ ನ ಕ್ರಿಯೇಟ್ ಮಾಡಿದ್ದೀನಿ ಅಂಡ್ ಅವನ್ನ ನಾನು 0ಗೆ ಅಸೈನ್ ಮಾಡಿದ್ದೀನಿ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀವು ಕರೆಕ್ಟ್ ಆಗಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಈ ಸ್ಟ್ರಿಂಗ್ ಏನ್ ಕಾಣ್ತಾ ಇದೆ ಅಲ್ವಾ, ಈ ಸ್ಟ್ರಿಂಗು ಏನ್ ನಿಮಗೆ ಜಾವಾ ಸ್ಟ್ರಿಂಗ್ ಕಾಣ್ತಾ ಇದೆ ಅಲ್ವಾ, ಈ ಸ್ಟ್ರಿಂಗ್ ಮೇಲೆ ನಾನೊಂದು ಲೂಪ್ ನ ಹಾಕಿದ್ದೀನಿ. ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ, 0th ಇಂಡೆಕ್ಸ್ ಸ್ಟಾರ್ಟ್ ಆಗ್ತಿದೆ ಅಂಡ್ ಎಲ್ಲಿವರೆಗೂ ಹೋಗ್ಬೇಕದು ಲೆಂತ್ -1. ನೀವು ಕೇಳ್ಬೋದು, ನಾನು ಇದೇನಪ್ಪ ನೀನು ಲೆಂತ್ ಅಂತ ಕೊಟ್ಟಿದ್ಯಾ ಮತ್ತೆ ಲೆಂತ್ -1 ಅಂತ ಕೊಟ್ಟಿಲ್ವಲ್ಲ ಅಂತ ಹೇಳ್ಬಿಟ್ಟು ಕೇಳೋದ್ರೆ, ನಾನು ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಹಾಕಿಲ್ಲ. ನಾನು ಯಾವಾಗ ಲೆಸ್ ದೆನ್ ಆರ್ ಈಕ್ವಲ್ ಟು ಯೂಸ್ ಮಾಡ್ತೀನಿ ಅಲ್ವಾ, ಆ ಟೈಮಲ್ಲಿ ಮಾತ್ರ ನಾನು ಲೆಂತ್ -1 ಅಂತ ಹೇಳ್ಬಿಟ್ಟು ಕೊಡಬೇಕು. ಸೊ ನಾನು ಏನಾದ್ರು ಲೆಸ್ ದೆನ್ ಅಂತ ಏನಾದ್ರು ಯೂಸ್ ಮಾಡ್ತೀನಿ ಅಂದ್ರೆ, ಜಸ್ಟ್ ನಾನು ನೇಮ್ ಡಾಟ್ ಲೆಂತ್ ಅಂತ ಹೇಳ್ಬಿಟ್ಟು ಏನಾದ್ರು ಕೊಡ್ತಾ ಇದ್ದೀನಿ ಅಂತಂದ್ರೆ ಅದು ಲಾಸ್ಟ್ ಇಂಡೆಕ್ಸ್ ವರೆಗೂ ಹೋಗುತ್ತೆ. ಸೊ ಈಗ ಏನ್ ಮಾಡಪ್ಪ ಅಂತಂದ್ರೆ, ನೀನು ಲಾಸ್ಟ್ ಇಂಡೆಕ್ಸ್ ವರೆಗೂ ಹೋಗು, 0 ಇಂದ ಸ್ಟಾರ್ಟ್ ಮಾಡು, ಲಾಸ್ಟ್ ಇಂಡೆಕ್ಸ್ ವರೆಗೂ ಹೋಗು. ಸೊ ಇದ್ರ ಲೆಂತ್ ಎಷ್ಟಿದೆ, ಅಲ್ಲಿಗೆ 10 + 5 ಅಂತಂದ್ರೆ 15 ಆಯ್ತಲ್ವಾ. ಸೊ ಲೆಂತ್ ಬಂದ್ಬಿಟ್ಟಿದ್ರು 15 ಇದೆ. ಸೊ 0 ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 15 ಅಲ್ವಾ. ಸೊ 15 ಇದೆ. ಈಗ ಏನ್ ಮಾಡಂತಂದ್ರೆ ನೇಮ್ ಡಾಟ್ ಕ್ಯಾರೆಟ್ ಐ, ನಮ್ಗೆಲ್ಲರಿಗೂ ಗೊತ್ತಿದೆ ನಾವು ಕ್ಯಾರೆಟ್ ಐನ ಏನಂತ ಯೂಸ್ ಮಾಡ್ತೀವಿ, ಟು ಆಕ್ಸಿಸ್ ಎವ್ರಿ ಕ್ಯಾರೆಕ್ಟರ್. ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ನಾವು ಆಕ್ಸಿಸ್ ಮಾಡೋದಕ್ಕೆ ನಾವು ಕ್ಯಾರ್ ಹಟ್ ಆಫ್ ಐ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಇದೆ, ಕ್ಯಾರೆಟ್ ಫಂಕ್ಷನ್ ನಾವು ಯೂಸ್ ಮಾಡ್ತೀವಿ. ಸೊ ಆ ಪ್ರತಿ ಒಂದು ಕ್ಯಾರೆಕ್ಟ್ ನ ನೀವೇನ್ ಮಾಡಂತಂದ್ರೆ, ಈಗ ಫಸ್ಟ್ ಏನಾಯ್ತು 0 ಇಂಡೆಕ್ಸ್ ಏನಿದೆ ಜಾವಾ, ಸೊ ಜೆ ಇದೆ. ಸೊ ಈಗ ಏನಾಯ್ತು ಅಂತಂದ್ರೆ, ಇಲ್ಲಿ ಕ್ಯಾರೆಕ್ಟರ್ ಅಂತ ಏನಿದೆ ಅಲ್ವಾ, ಈ ಕ್ಯಾರೆಕ್ಟರ್ ಡಾಟಾ ಟೈಪ್, ಈ ಕ್ಯಾರೆಕ್ಟರ್ ವೇರಿಯೇಬಲ್ ಒಳಗಡೆ ಕ್ಯಾರೆಕ್ಟರ್ ಏನಂತ ವೇರಿಯೇಬಲ್ ಇದೆ, ಇದಕ್ಕೆ ಏನಾಗುತ್ತೆ ಅಂತಂದ್ರೆ ಜೆ ಅಸೈನ್ ಆಗುತ್ತೆ. ಸೊ ಈಗ ಫಸ್ಟ್ 0th ಇಂಡೆಕ್ಸ್ ಹೋಯ್ತು, 0th ಇಂಡೆಕ್ಸ್ ಅಲ್ಲಿ ಏನಿದೆ ನೇಮ್ ಡಾಟ್ ಕ್ಯಾರೆಟ್ ಆಫ್ 0th ಅಲ್ಲಿ ಏನಿದೆ ಜೆ ಇದೆ. ಸೊ ಈಗ ಕ್ಯಾರೆಕ್ಟರ್ ಇಸ್ ಈಕ್ವಲ್ ಟು ಜೆ ಅಂತ ಹೇಳ್ಬಿಟ್ಟು ಅಸೈನ್ ಆಯ್ತು. ಸೊ ಈ ಜೆ ಬಂದ್ಬಿಟ್ಟು ಇದ್ರೊಳಗೆ ಅಸೈನ್ ಆಯ್ತು. ಆಮೇಲೆ ಏನ್ ಮಾಡುತ್ತೆ, ಇಫ್ ಕಂಡೀಷನ್ಗೆ ಹೋಗುತ್ತೆ, ಈಸ್ ಕ್ಯಾರೆಕ್ಟರ್ ಇಸ್ ಈಕ್ವಲ್ ಟು ಎಗೆ ಈಕ್ವಲ್ ಇದೆಯಾ, ಅಥವಾ ಇಗೆ ಈಕ್ವಲ್ ಇದೆಯಾ, ಅಥವಾ ಐಗೆ ಈಕ್ವಲ್ ಇದೆಯಾ, ಅಥವಾ ಓಗೆ ಈಕ್ವಲ್ ಇದೆಯೋ, ಅಥವಾ ಯುಗೆ ಈಕ್ವಲ್ ಇದೆಯೋ. ಇವೆಲ್ಲ ಏನು ಓವೆಲ್ಸ್ ಅಲ್ವಾ. ಇದರಲ್ಲಿ ಎರಡರಲ್ಲಿ ಯಾವುದಕ್ಕಾದ್ರೂ ಆರ್ ಅಂತ ಹೇಳ್ಬಿಟ್ಟು ಇದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ ಆರ್ ಸಿಂಬಲ್ ಹಾಕಿದ್ದೀನಿ. ಸೊ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಕೂಡ ಇದ್ರಂತಂದ್ರೆ, ಸೊ ನಾವೇನ್ ಮಾಡ್ಬೇಕು, ಓವೆಲ್ಸ್ ಏನಿತ್ತು 0 ಇತ್ತು. ಸೊ ಅವಾಗ ಏನ್ ಮಾಡ್ಬೇಕು ನಾವು, ಓವೆಲ್ಸ್ ಬಂದ್ಬಿಟ್ಟು ಓವೆಲ್ಸ್ ಏನಿತ್ತು ಅದೇನಾಗುತ್ತೆ, 0 ಇದ್ದೇನಾಗುತ್ತೆ 0 + 1 ಆಯ್ತು. 0 + 1 ಆಗ್ಬೇಕಂತ ಹೇಳ್ಬಿಟ್ಟು ಬರಿತೀವಿ. ಸೊ ಈಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಎಗೂ ಈಕ್ವಲ್ ಇಲ್ಲ, ಈಗೂ ಈಕ್ವಲ್ ಇಲ್ಲ, ಐಗೂ ಈಕ್ವಲ್ ಇಲ್ಲ, ಓಗೂ ಈಕ್ವಲ್ ಇಲ್ಲ, ಯುಗೂ ಈಕ್ವಲ್ ಇಲ್ಲ. ಹಂಗಂತಂದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕು, ಏನ್ ಇನ್ಕ್ರೀಸ್ ಆಗುತ್ತೆ, ಕಾನ್ಸೋನೆಂಟ್ಸ್ ಇನ್ಕ್ರೀಸ್ ಆಗುತ್ತಲ್ವಾ. ಎಲ್ಸ್ ಒಳಗಡೆ ಹಾಕಿದ್ದೀನಿ, ಕಾನ್ಸೋನೆಂಟ್ಸ್ ನ ಪ್ಲಸ್ ಮಾಡು, ಇನ್ಕ್ರಿಮೆಂಟ್ ಮಾಡು ಅಂತ ಹೇಳ್ಬಿಟ್ಟು. ಸೊ ಕಾನ್ಸೋನೆಂಟ್ಸ್ ಇಸ್ ಈಕ್ವಲ್ ಟು 0 ಇದ್ದೇನಾಯ್ತು, ವ್ಯಾಲ್ಯೂ ಕಾನ್ಸೋನೆಂಟ್ಸ್ ವ್ಯಾಲ್ಯೂ 1 ಆಯ್ತು. ಸೊ ಇದು ಬಂದ್ಬಿಟ್ಟು 0ನೇ ಇದೆ. ಸೊ ಈಗ ಏನ್ ಮಾಡುತ್ತೆ ಎಲ್ಸ್, ಈಗ ನಿಮ್ಗೆ ಎಲ್ಲರಿಗೂ ಗೊತ್ತು, ಮತ್ತೆ ಹೋಗುತ್ತೆ ಐ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡುತ್ತೆ. ಸೊ ಫಸ್ಟ್ ಇಂಡೆಕ್ಸ್ ಹೋಗುತ್ತೆ, ಫಸ್ಟ್ ಇಂಡೆಕ್ಸ್ ಅಲ್ಲಿ ಏನಿದೆ ಎ ಇದೆ,
ಸೊ ಈ ಎ ಏನಿದೆ ಆ ಜಾವ ಎ ಏನಿತ್ತಲ್ವಾ ಜೆ ಏನಿತ್ತಲ್ವಾ ಅದು ಎರೇಸ್ ಆಗ್ಬಿಟ್ಟು ಆ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಏನ ಅಸೈನ್ ಮಾಡುತ್ತೆ ಕ್ಯಾರೆಕ್ಟರ್ಗೆ. ಸೊ ಈಗ ಚೆಕ್ ಮಾಡುತ್ತೆ ಈ ಕ್ಯಾರೆಕ್ಟರ್ ಇಸ್ ಈಕ್ವಲ್ ಟು ಎ ಕಂಡೀಷನ್ ಇಷ್ಟು ಅವಾಗ ಏನ್ ಮಾಡುತ್ತೆ ಓವೆಲ್ ನ ಇನ್ಕ್ರಿಮೆಂಟ್ ಮಾಡುತ್ತೆ ಓವೆಲ್ ಪ್ಲಸ್ ಪ್ಲಸ್ ಅಂತ ಹೇಳ್ಬಿಟ್ಟು. ಸೊ ಅವಾಗ ಓವೆಲ್ ಏನಾಯ್ತು 1 ಆಯ್ತು. ಓವೆಲ್ಸ್ ಅದು ಆಕ್ಚುಲಿ ಓವೆಲ್ ಅಲ್ಲ ಸಾರಿ, ಓವೆಲ್ಸ್ ವ್ಯಾಲ್ಯೂ ಏನಾಯ್ತು ಪ್ಲಸ್ ಆಯ್ತು. ಅಂತಂದ್ರೆ ಪ್ಲಸ್ ಆದಾಗ ಏನಾಯ್ತು 1 ಆಯ್ತು. ಆಗ ನೆಕ್ಸ್ಟ್ ಮತ್ತೆ ಏನ್ ಮಾಡುತ್ತೆ ನೆಕ್ಸ್ಟ್ ಮತ್ತೆ ಇನ್ಕ್ರಿಮೆಂಟ್ ಮಾಡುತ್ತೆ. ಸೊ ವಿ ಇದೆ ಬಂದು ಚೆಕ್ ಮಾಡುತ್ತೆ ಇವು ಯಾವ ಓವೆಲ್ಸ್ ಕೂಡ ಓವೆಲ್ಸ್ ಆಗೋದು. ಸೊ ಕಾನ್ಸನೆಂಟ್ಸ್ ನ ಪ್ರೆಸ್ ಮಾಡುತ್ತೆ. ಸೊ ಅವಾಗ ಕಾನ್ಸನೆಂಟ್ ವ್ಯಾಲ್ಯೂ ಏನಾಯ್ತು 2 ಆಯ್ತು. ಸೊ ಈಗ ನೆಕ್ಸ್ಟ್ ಇಲ್ಲೇನಾಯ್ತು ಅಂದ್ರೆ 1 ಅಂತ ಹೇಳ್ಬಿಟ್ಟು ಬರೀತೀನಿ. ಸೊ 1 ಈಗ ನೆಕ್ಸ್ಟ್ ಮತ್ತೆ ಎ ಹೋಯ್ತು. ಎ ಅಂತಂದ್ರೆ ಎಲ್ಲಿ ಬರುತ್ತೆ ನಿಮ್ಗೆಲ್ಲ ಗೊತ್ತು. ಸೊ ಅದೇ ತರ ಅಸೈನ್ ಮಾಡ್ಕೊಳುತ್ತೆ. ನೆಕ್ಸ್ಟ್ 1 ಆಯ್ತು 2 ಆಯ್ತು ಅಂಡ್ ಇವನ್ ಮತ್ತೆ ಪಿ ಬಂತು ಅದೇ ತರ ಪ್ಲಸ್ ಆಯ್ತು. ಇದೇ ತರ ನೀವು ಪ್ರತಿಯೊಂದು ಕ್ಯಾರೆಕ್ಟರ್ಸ್ ನ ರೀಡ್ ಮಾಡ್ಬಿಟ್ಟು ಏನ್ ಮಾಡುತ್ತೆ ಅಂತಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ನ ರೀಡ್ ಮಾಡಿದಾಗ ಇದು ಎ ಓ ಎ ಐ. ಸೊ ಇಲ್ಲಿ 5 ಟೈಮ್ಸ್ ನಮಗೆ ಓಎಸ್ ಬಂದಿರೋದ್ರಿಂದ ಇಲ್ಲಿ ಪ್ಲಸ್ 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 1 ಬಂದ್ಬಿಟ್ಟು 5 ಟೈಮ್ಸ್ ಬರುತ್ತೆ. ಅಂಡ್ ಅವಾಗ ಓವೆಲ್ಸ್ ವ್ಯಾಲ್ಯೂ ಏನಾಯ್ತು ಇಸ್ ಈಕ್ವಲ್ ಟು ಅಟ್ ಲಾಸ್ಟ್ ಓವೆಲ್ಸ್ ವ್ಯಾಲ್ಯೂ ಏನಾಗುತ್ತೆ 5 ಆಗುತ್ತೆ ಅಲ್ವಾ. ಸೊ ಓವೆಲ್ಸ್ ವ್ಯಾಲ್ಯೂ ಏನಾಗುತ್ತೆ ಅಟ್ ಲಾಸ್ಟ್ ನಮಗೆ 5 ಆಗುತ್ತೆ. ಅದೇ ತರ ನಮ್ಗೆ ಇಲ್ಲಿ ಕಾನ್ಸನೆಂಟ್ಸ್ ವ್ಯಾಲ್ಯೂ ಏನಾಗುತ್ತೆ ಅದೇ ತರ ಯಾವಾಗ ಪೂರ್ತಿ ಇಂಟ್ರೆಸ್ಟಿಂಗ್ ನ ಲೂಪ್ ಮಾಡುತ್ತಲ್ಲ ಅವಾಗ ಕಾನ್ಸನೆಂಟ್ಸ್ ವ್ಯಾಲ್ಯೂ ಏನಾಗುತ್ತೆ ನಮಗೆ 10 ಸಿಗುತ್ತೆ ಅಲ್ವಾ. ಸೊ ಅದನ್ನ ಎರಡನ್ನ ಏನ್ ಮಾಡುತ್ತೆ ಅಂತಂದ್ರೆ ಸೊ ಆಮೇಲೆ ಏನ್ ಮಾಡುತ್ತೆ ಯಾವಾಗ ಲಾಸ್ಟ್ ಇಂಡೆಕ್ಸ್ ಹೋಗುತ್ತೆ 11th ಇಂಡೆಕ್ಸ್ ಹೋಗುತ್ತೆ ಐ ಪ್ಲಸ್ ಪ್ಲಸ್ 11 ಹೋಗುತ್ತೆ ಇಸ್ 11 ಇಸ್ ಲೆಸ್ ದ್ಯಾನ್ 10 ಅಲ್ಲ ಕಂಡೀಷನ್ ಇಸ್ ರಾಂಗ್. ಸೊ ಅವಾಗ ಹೊರಗಡೆ ಬರುತ್ತೆ. ಹೊರಗಡೆ ಬಂದ್ಬಿಟ್ಟು ಏನ್ ಮಾಡುತ್ತೆ ಓವೆಲ್ಸ್ ನ ಕೂಡ ಕಾನ್ಸನೆಂಟ್ ನ ಪ್ರಿಂಟ್ ಮಾಡುತ್ತೆ. ಸೊ ಈಗ ನಾವು ಇದನ್ನ ರನ್ ಮಾಡಿ ನೋಡೋದಾದ್ರೆ ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ಸ್ಟ್ರಿಂಗ್ ಕೂಡ ಪ್ರಿಂಟ್ ಮಾಡಿದೆ ಜಾವಾ ಪ್ರೋಗ್ರಾಮಿಂಗ್ ಅಂತ ಹೇಳ್ಬಿಟ್ಟು ಅಂಡ್ ಓವೆಲ್ಸ್ ಎಷ್ಟಿದೆ 5 ಇದೆ ಅದನ್ನು ಕೂಡ ಪ್ರಿಂಟ್ ಮಾಡಿದೆ ಅಂಡ್ ಕಾನ್ಸೋನೆಂಟ್ಸ್ ಎಷ್ಟಿದೆ 10 ಇದೆ ಕಾನ್ಸೋನೆಂಟ್ಸ್ ಎಷ್ಟಿದೆ 10 ಇದೆ ಅದನ್ನು ಕೂಡ ಪ್ರಿಂಟ್ ಮಾಡಿದೆ. ಸೊ ದಿಸ್ ಈಸ್ ಅಬೌಟ್ ಪ್ರಿಂಟಿಂಗ್ ಓವೆಲ್ಸ್ ಅಂಡ್ ಕಾನ್ಸೋನೆಂಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.